ಬಂದು ಒಂದು ಅಪ್ಪು ಕಪ್ಪು ಪ್ರತಿಭೆ ರೆಪ್ಲಿಕಾ ಒಂದು ತಾವು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಂಡ್ರು. ನಾನು ಯಾವುದೋ ಮೆಟಲಲ್ಲಿ ಮಾಡಿದ್ರೆ ಅದು ಸರಿ ಅನ್ಸಲ್ಲ. ರಿಯಲ್ ಸ್ಟಾರ್ ಅವರು ನಿಜ ಜೀವನದಲ್ಲಿ ಬಹಳ ಯುವಕರಿಗೆ ಸ್ಫೂರ್ತಿಯಾಗಿ ಅವರ ಒಂದು ಬದುಕು ಅರ್ಥಗತವಾಗಿ ಯಾವ ತರ ಅವರು ಬದುಕನ್ನ ಕಟ್ಟಿಕೊಂಡಿದ್ರು ಆ ರೀತಿಯಲ್ಲಿ ಇವತ್ತಿನ ಯುವಕರು ಅದನ್ನ ಅವರ ಆದರ್ಶಗಳನ್ನ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದೀವಿ. ಅದರಿಂದ ಆ ರಿಯಲ್ ಸ್ಟಾರ್ ಪ್ರತಿಭೆ ಮಾಡುವಾಗ ಪ್ರೆಷಿಯಸ್ ಮೆಟಲೇ ಮಾಡಬೇಕು, ಯಾವುದೋ ಒಂದು ಮೆಟಲ್ ಮಾಡಿಕೊಟ್ರೆ ಅದು ಸೂಕ್ತ ಅಲ್ಲ ಅಂತೇಳಿ ಅದನ್ನ ನಾನು ಸಿಲ್ವರ್ ಅಲ್ಲೇ ಮಾಡ್ಕೊಡ್ತೀನಿ, ನಂದೇ ಇರ್ಲಿ ಅಪ್ಪ ಅಂತ ಹೇಳಿ ಅವತ್ತು ಚೇತನ್ ಸೂರ್ಯ ಹೇಳಿ ಅದನ್ನ ಅವತ್ತು 3 ತಿಂಗಳ ಕಾಲ ಅವರ ಪ್ರತಿಭೆ ಸೇಮ್ ಬರಲೇಬೇಕು ಅಂತೇಳಿ 2 ಬಾರಿ ಮೆಲ್ಟ್ ಮಾಡಿ ಅದನ್ನ ಆ ಪ್ರತಿಭೆನ ಮಾಡಿ ಅದು ರೊಟೇಟಿಂಗ್ ಕಪ್ ಆಗಿ ಇವತ್ತು ಎಲ್ಲ ಕಡೆ ಹೋಗಿ ಬರ್ತಾ ಇದೆ. ಬಹುಶಃ ಅದು 3 ವರ್ಷ ಆಗಿದೆ. ಇವಾಗ 4ನೇ ಸೆಷನ್ 4ನೇ ವರ್ಷಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದೀವಿ. ನಿಜವಾಗ್ಲೂ ಕೂಡ ಚೇತನ್ ಅವರ ತಂಡ ಎಲ್ಲ ರೀತಿಯಲ್ಲಿ ಒಂದು ಕಾನೂನನ್ನ ನ್ಯಾಯಬದ್ಧವಾಗಿ ಈ ಒಂದು ಆಟ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ 4ನೇ ಸೆಷನ್ ಅಲ್ಲಿ ಕೂಡ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. 3ನೇ ಸೆಷನ್ ಅನ್ನ ಗೋವಾದಲ್ಲಿ ಮಾಡಿದ್ವಿ. ಅಲ್ಲಿ ಕೂಡ ಹೋಗಿ ಎಲ್ಲ ಆಟಗಾರರಿಗೂ ಕೂಡ ನಾನು ಪ್ರೋತ್ಸಾಹವನ್ನು ಕೊಟ್ಟಿದ್ದೆ. ಅದೇ ರೀತಿಯಲ್ಲಿ ಈ 4ನೇ ಸೆಷನ್ ಅಲ್ಲಿ ಕೂಡ ಆಟ ಮೇಲೆ ಸೋಲು ಗೆಲುವು ಸಹಜ. ಅದರಿಂದ ಎಲ್ಲ ಆಟಗಾರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಟೀಮ್ನ ಕ್ಯಾಪ್ಟನ್ಗೆ, ಟೀಮ್ನ ಮಾಲೀಕರಿಗೆ, ಟೀಮ್ನ ಆಟಗಾರರಿಗೆ ಎಲ್ರಿಗೂ ಶುಭವಾಗಲಿ. ಅಪ್ಪು ಅವರ ಹೆಸರಲ್ಲಿ ನಡೆಯುವಂತ ಈ ಆಟ ನಿಜವಾಗಲೂ ಅದು ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣ ಶ್ರೀಮತಿ ಅಶ್ವಿನಿ ಪುನೀತ್ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ PRK ಸಂಸ್ಥೆ ಎಲ್ಲ ರೀತಿಯಲ್ಲಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದು ಇಷ್ಟು ದೊಡ್ಡದಾಗಿ ನಾವು ಅನ್ಕೊಂಡ್ವಿ. ಕರ್ನಾಟಕ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಚೇತನ್ ಅವರ ಜೊತೆಯಲ್ಲಿ ಮಾತನಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅದು ಎಲ್ಲ ರೀತಿಯಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗುವಂತ ಈ ಕಾರ್ಯಕ್ರಮ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಬಯಸೋದು ಇನ್ಕಮ್. ಎಲ್ಲಿ ಇನ್ಕಮ್ ಇರುತ್ತೋ ಅಲ್ಲಿ ಮಾತ್ರ ವೆಲ್ಕಮ್ ಇರುತ್ತೆ. ಎಲ್ಲ ಇದ್ರೆ ಹೌ ಆರ್ ಯು ಅಂತೀವಿ, ಏನು ಇಲ್ಲ ಅಂದ್ರೆ ಹೂ ಆರ್ ಯು ಅಂತೀವಿ. ಇಷ್ಟೇ ಸಮಾಜ ಮಾಡುವಂತ ಕೆಲಸ. ಅಂತದ್ರಲ್ಲಿ ಚೇತನ್ ಸೂರ್ಯ ಯಾವುದೇ ಇನ್ಕಮ್ ಅನ್ನ ಬಯಸದೆ ಅಪ್ಪು ಅವರ ಹೆಸರಲ್ಲಿ ಈ ಒಂದು ಅಪ್ಪು ಕಪ್ಪನ ಏನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ತಂಡದವರು ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ, ಏನೇ ಮಾಡಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ಸೇರಿ ಉಳಿಸಿ ಬೆಳೆಸೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ನಾನು ಚೇತನ್ ಸೂರ್ಯದವರಿಗೆ ಸಹಕಾರವನ್ನು ಕೊಡ್ತೀನಿ, ನಿಮ್ ಜೊತೆಲಿ ನಿಲ್ತೀನಿ ಅಂತೇಳಿ ಮತ್ತೊಮ್ಮೆ ಆಲ್ ದಿ ವೆರಿ ಬೆಸ್ಟ್ ಫಾರ್ ಅಪ್ಪು ಕಪ್ ಸೆಷನ್ 4. ಓಕೆ, ಎಕ್ಸೈಟ್ಮೆಂಟ್ ಹೇಳಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
ಇದು 4th ಸೀಸನ್, ಫಸ್ಟ್ ಟೈಮ್ ನಾನು ಬಂದಿರೋದು. 3 ಸೀಸನಲ್ಲಿ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ತುಂಬ ಖುಷಿ ಆಗುತ್ತೆ. ಯಾಕೆ ಹೇಳಿದ್ರೆ ಅಪ್ಪು ಹಬ್ಬವನ್ನು ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಿರೋದು ನಮ್ಮ ಚೇತು. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಪ್ಪನ ನಾವ್ಯಾವತ್ತು ಮರ್ತಿಲ್ಲ, ಮರೆಯೋದು ಇಲ್ಲ, ಅವ್ರು ಎಲ್ಲೂ ಹೋಗಿಲ್ಲ. ಈ ಥರ ಆಚರಣೆಗಳ ಮೂಲಕ ಇದೊಂದು ಈ ಆಟದಲ್ಲಾಗಲಿ ಅಥವಾ ಬೇರೆ ಅವರನ್ನು ನೆನಪು ಮಾಡಿಕೊಳ್ಳುವಂಥ ಸಂಭ್ರಮದಲ್ಲಾಗಲಿ ಅವರನ್ನು ನಾವು ಜೊತೆಲೇ ಇಟ್ಕೊಂಡಿದ್ದೀವಿ ಅನ್ನೋದಕ್ಕೆ ಈ ಥರದ ಹಬ್ಬಗಳೇ ಸಾಕ್ಷಿ. ಇದು ಆಟ ಅಂತ ಹೇಳಲ್ಲ, ಇದು ಹಬ್ಬ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲರಿಗೂ, ಎಲ್ಲ ಟೀಮ್ಗೂ ನನ್ನ ಕಡೆಯಿಂದ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮತ್ತು ಹೇಳೋದು ಮಾಡ್ತಿದ್ದೆ, ಎಲ್ಲ ಹೇಳೋದು ಸಾಮಾನ್ಯ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಬಟ್ ನಾನು ಹೇಳ್ತಿದ್ದೀನಿ, ಈ ಸಲನೂ ಕಪ್ ನಮ್ಮದೇ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಅರ್ಜುನ್ ಸರ್, ಈ 3 ಸೀಸನ್ಗಳಲ್ಲಿ ನಿಮ್ಮ ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಐಕಾನ್ಸ್ ಆಗಿದ್ರಿ, ಒಂದೊಂದು ಸ್ಟೆಪ್ ಆಗಿ ಇದೀಗ ಕ್ಯಾಪ್ಚರ್ ಆಗಿದ್ದೀರಾ. ಸೊ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕು ಅಂತಿದ್ದೀರಾ? ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಚೇತು. ನನ್ನ ಸತಿ ನನಗೆ ಪ್ರಮೋಷನ್ ಸಿಕ್ಕಿದೆ. 3 ಸೀಸನ್ ಆಡಿದ್ದೆ. ಫಸ್ಟ್ ಸೀಸನ್ ಪ್ಲೇಯರ್ ಇದ್ದೆ, ಆಮೇಲೆ ಐಕಾನ್ ಆದೆ, ಮತ್ತೆ ಪ್ಲೇಯರ್ ಆದೆ. ಸೊ ಈ ಸತಿ ಕ್ಯಾಪ್ಟನ್ ಆಗಿ ನನ್ನ ತೊಗೊಂಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಪರಿತೋಷ್ ಅವರಿಗೆ ನನ್ನ ಈ ಸತಿ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದಕ್ಕೆ. ನಾನೇನು ಹೇಳೋದಕ್ಕೇನಿಲ್ಲ, ಇನ್ನು ಕೋರ್ಟ್ ಇದೆ, ಅಲ್ಲೇ ನಾವು ತೋರಿಸ್ತೀವಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪಾರಿತೋಷ್ ಸರ್, ವೇಟಿಲಿ ಮಾತ್ರ ಅಲ್ಲ, ಎಲ್ಲೂ ಎರಡರಲ್ಲಿ ಮಾತಾಡಬೇಕು. ಸೀಸನ್ 4 ಮಾತಾಡೋಕ್ಕಿಂತ ಮುಂಚೆ ಅಪ್ಪು ಕಪ್ ಸೀಸನ್ 3 ಅಲ್ಲಿ ದ ಸೇಮ್ ಟೈಮ್ ಆಕ್ಷನ್ ಟೈಮಲ್ಲೇ ದಿಲೀಪ್ ರಾಜ್ ಸರ್ ಆ್ಯಕ್ಚುಲಿ ಬಿಕೇಮ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ವಿ ರಿಯಲಿ ಮಿಸ್ ದಿಲೀಪ್ ರಾಜ್ ಸರ್. ಆನ್ ದ ವೇ ಸ್ಟಾರ್ಟ್ ಆಗಿದ್ದೆ ಅಪ್ಪು ಕಪ್ ಆಕ್ಷನ್ 3 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅಪ್ಪು ಕಪ್ ಸೀಸನ್ 4 ಬಗ್ಗೆ ಮಾತಾಡಿದಾಗ ಲಾಸ್ಟ್ ಟೈಮ್ ಗೆದ್ದಿದ್ದೀವಿ. ವಿಲ್ ಟ್ರೈ ಆರ್ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಅಪ್ಪು ಕಪ್ ಸೀಸನ್ 4 ಮೂಲಕ ಹಸಿರೇ ಉಸಿರು ಅನ್ನೋದನ್ನು ಮತ್ತಷ್ಟು ಪ್ರಮೋಟ್ ಮಾಡುವ ಸಲುವಾಗಿ ಗಿಡಗಳನ್ನು ನೆಡೋದ್ರ ಮೂಲಕ ನಮ್ಮ ಬಿಂದಾಸ್ ರಾಯಲ್ ಚಾಲೆಂಜರ್ಸ್ಗೆ ಈ ಆಕ್ಷನ್ಗೆ ವೆರಿ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇದ್ದೀವಿ. ನಿಮಗೆ ಬೇಕಿರುವಂತಹ ತಂಡ ನಿಮಗೆ ಸಿಗಲಿ. ಆಲ್ ದ ಬೆಸ್ಟ್ ಟು ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೀಗ ಜಾಕಿ ರೈಡರ್ಸ್ ಕ್ಯಾಪ್ಟನ್ ಮನೋರಂಜನ್ ರವಿಚಂದ್ರನ್ ಸರ್, ಓನರ್ ವಿರುತಾ ಮ್ಯಾಮ್, ಅದೇ ರೀತಿಯಾಗಿ ನಮ್ಮ ಸ್ಟಾರ್ ಅಂಬಾಸಿಡರ್ ಮೋಹನ್ ಸರ್. ಓಕೆ, ಮೇಡಮ್ ಇಲ್ಲಿ ಮನೋರಂಜನ್ ಸರ್, ಲಾಸ್ಟ್ ಟೈಮ್ಗೆ ಈಗ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ರನ್ನರ್ ಅಪ್ ಆಗಿದ್ರಿ, ಈ ಸಲ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಬೇಕು ಅಂತ ಇದ್ದೀರಾ? ಮೋಹನ್ ಸರ್, ಓಕೆ. ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಸ್ಟಾರ್ ಅಂಬಾಸಿಡರ್ ಆಗಿದ್ದೀರಾ ನಮ್ಮ ಜಾಕಿ ರೈಡರ್ಸ್ಗೆ. ಅಪ್ಪು ಕಪ್ ಸೀಸನ್ 4 ಇಂದ ನಿಮ್ಮ ನಿರೀಕ್ಷೆಗಳು, ನಿಮ್ಮ ಸರ್. ಎಲ್ರಿಗೂ ನಮಸ್ಕಾರ. 3 ಸೀಸನಲ್ಲಿ ಚೇತನ್ ಕರೀತಾ ಇದ್ರು, ಟಾಸ್ ಹಾಕಕ್ಕೆ ಬನ್ನಿ ಅಂತ. ಈಗ 4ನೇ ಸೀಸನಲ್ಲಿ ಸ್ಟಾರ್ ಅಂಬಾಸಡರ್ ಬನ್ನಿ ಅಂತ. ಸೊ ನನ್ನ 2 ಸಿನಿಮಾ ಹೀರೋ ಮಾಡಿದ್ದಾರೆ ಚೇತನ್, ಹಾಗಾಗಿ ಅವ್ರು ಇಲ್ಲ ಅಂತ ಸೊ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಒಂಥರ ಇದು ಹಬ್ಬದ ವಾತಾವರಣ. ರವಿಶಂಕರ್ ಹೇಳಿದಂಗೆ ಅಪ್ಪು ಕೂಡ ನನಗೆ ತುಂಬ ಕ್ಲೋಸು. ಅವ್ರ ಸೆಕೆಂಡ್ ಇನ್ನಿಂಗ್ಸು ನನ್ನ ಕಥೆಯಿಂದಲೇ ಪ್ರಾರಂಭ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಮನೋರಂಜನ್ ಬಗ್ಗೆ ಹೇಳಬೇಕು ಅಂತಿದ್ರೆ ಅವ್ರ ಅಪ್ಪನಿಗೆ ಕೆಲಸ ಮಾಡ್ತಾ ಇದ್ದೆ, ಈಗ ಅವನ ಜೊತೆ ಇದ್ದೀನಿ. ಸೊ ಹಾಗಾಗಿ ವಿನುತಾ ಮೇಡಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನನ್ನ ಸಪೋರ್ಟು ನಿಮ್ಗೆ ಈ ಸಲ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮನೋರಂಜನ್ ಸರ್, ಪ್ಲೀಸ್. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಶುಡ್ ಅಪ್ರಿಷಿಯೇಟ್ ಚೇತನ್. ಫಸ್ಟ್ ಸೀಸನ್ ನಾನು ಕರೆದಿಲ್ಲ ಆ್ಯಕ್ಚುಲಿ, ಸೆಕೆಂಡ್ ಸೀಸನ್ನೇ ಕರೆದಿದ್ರು. ಸೊ ಐ ಮಿಸ್ ದ ಫಸ್ಟ್ ಸೀಸನ್. ಲಾಸ್ಟ್ ಸೀಸನ್ ರನ್ನರ್ ಅಪ್ ಜಸ್ಟ್ ಮಿಸ್ಸು. ಸೊ ಅರ್ಜುನ್ ಅವ್ರು ಹೇಳಿದ್ರು ಈ ಸಲ ಕಪ್ ಅವ್ರದ್ದೇ ಅಂತ ರವಿಶಂಕರ್ ಸರ್ ಹೇಳಿದ್ರು. ಸೊ ನೆಕ್ಸ್ಟ್ ಇಯರ್ ಇದೇ ಟೈಮಿಗೆ ನಾನು ಫಸ್ಟ್ ಬರ್ತೀನಿ, ನೀವು ಮೋಸ್ಟ್ಲಿ ಸೆಕೆಂಡ್.
ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಫಸ್ಟ್ ಸೀಸನ್ಗೆ ಕರೆದಿಲ್ಲ ಅನ್ನೋದನ್ನ ಈಗ 10 ಸೀಸನ್ ಹೋದ್ರೆ ನೀವು ಹೇಳಲೇಬೇಕು. ಓಕೆ, ಸೂಪರ್. ವಿನುತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ವಿನುತಾ ಮ್ಯಾಮ್ 2 ಲೈನ್ಸ್ ಪ್ಲೀಸ್. ಅವ್ರು ಆಕ್ಚುಲಿ ಆಂಕರ್, ನೀವು ಮಾತಾಡಿದ್ರೆ ಮೈಕ್ ಮತ್ತೆ ಮಾತಾಡಿ. ಮೈಕ್ ಬೇಜಾರು ಮಾಡ್ಕೊಳ್ಳುತ್ತೆ ಮ್ಯಾಮ್ ಪ್ಲೀಸ್. ಅಪ್ಪು ಕಪ್ ಬಗ್ಗೆ ಏನು ಹೇಳೋದು, ಲಾಸ್ಟ್ ಟೈಮ್ ನನಗೆ ಚೇತನ್ ಅಪ್ರೋಚ್ ಮಾಡಿದ್ರು ಟೀಮ್ ತಗೊಳ್ಳಿ ಅಂತ, ಬಟ್ ನಾನೇನಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಬಟ್ ಬಂದು ಯಾವಾಗ ನಾನು ಇಲ್ಲಿ ಟೂರ್ನಮೆಂಟ್ ನೋಡಿದೆ ಅವಾಗ ಅನಿಸ್ತು ಐ ಶುಡ್ ಬಿ ಪಾರ್ಟ್ ಆಫ್ ಇಟ್ ಅಂತ. ಆಡಿಯನ್ಸ್ ಥರ ನೋಡೋದಕ್ಕಿಂತ ಇಲ್ಲಿ ಬಂದು ಟೀಮ್ ಒಳಗಿರೋದಿದೆಯಲ್ಲ, ಐ ಥಿಂಕ್ ಅದು ಬೇರೆ ಕಾರಣ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಸಪೋರ್ಟಿಂದ ಇವತ್ತು ಇಲ್ಲಿ ನಿಂತಿದ್ದೀನಿ. ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್. ಸೊ ಸೀಸನ್ 4 ಅಫ್ಕೋರ್ಸ್ ಒಂದು ಒಳ್ಳೆ ತಂಡ ನಮಗೆ ಸಿಗುತ್ತೆ. ಈಗ ಸೀಸನ್ 4 ನಿಮ್ಮ ನಿರೀಕ್ಷೆ ಬಗ್ಗೆ ಪ್ಲೀಸ್. ಸೀಸನ್ 2-3 ನಾನು ದಿಲೀಪ್ ರಾಜ್, ನಮ್ಮ ಮಾಮ ಅವ್ರು ಆ್ಯಕ್ಚುಲಿ ಮೈ ಮದರ್ಸ್ ಓನ್ ಬ್ರದರ್. ಸೊ ಇಲ್ಲಿ ಬಂದು ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ರಾದರ್ ನಾವು ಫ್ಯಾಮಿಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಲ್ಲಿ ಗೊತ್ತಿಲ್ಲ, ಇಲ್ಲೇ ತುಂಬ ಮಾಡಿದ್ವಿ ದೀಸ್ 2 years. ಥ್ಯಾಂಕ್ಸ್ ಟು ಚೇತನ್, ವೆರಿ ಗುಡ್ ಆರ್ಗನೈಸರ್ ಐ ಮಸ್ಟ್ ಸೇ. ಅಂದರೆ ನಾಟ್ ಓನ್ಲಿ ಸ್ಪೋರ್ಟ್ಸ್, ಐ ಹ್ಯಾವ್ ಸೀನ್ ಇಸ್ ಅದರ್ ಇವೆಂಟ್ಸ್ ಆಲ್ಸೋ. ವೆರಿ ಗುಡ್ ಆರ್ಗನೈಸರ್. ತುಂಬ ಮೇಲೆ ಬೆಳೆಯಬೇಕು ಚೇತನ್. ಈಸ್ ವೆರಿ ಆಂಬಿಷಿಯಸ್. ಆಲ್ಸೋ ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್. ನೋಡೋಣ, ಹೋಪ್ಫುಲಿ ಸೀಸನ್ 2 ವಿನ್ನರ್ಸ್ ಆಗಿದ್ದೀವಿ. ಸೀಸನ್ 3ನಲ್ಲಿ ಸೆಮಿಫೈನಲ್ಸ್ ಆಗಿದ್ವಿ. ನಮ್ಮದು ಪರಿತೋಷದ ಕಾಂಪಿಟೇಷನ್ ಇತ್ತು. ವಿಲ್ ಸಿ ದಿಸ್ ಟೈಮ್ ವಾಟ್ ಹ್ಯಾಪನ್ಸ್. ಆಕ್ಷನಲ್ಲೇ ಕಾಂಪಿಟೇಷನ್ ಇತ್ತು ಲಾಸ್ಟ್ ಟೈಮು, ಈ ಸತಿ ನೋಡೋಣ. ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್. ಥ್ಯಾಂಕ್ ಯು. ಅದು ಚೇತನ್ ಸರ್ ಎಲ್ಲರೂ ನಮಸ್ಕಾರ. ಓಕೆ, ಸೀಸನ್ 4 ಎಲ್ಲರೂ ಹೇಳ್ದಂಗೆ ಮೋರ್ ಎಕ್ಸೈಟ್ಮೆಂಟ್, ಮೋರ್ ಪವರ್, ಮೋರ್ ಎನರ್ಜಿ, ಮೋರ್ ಗೇಮ್. ಎಲ್ಲರ ಜೊತೆಗೆ ಸೇರಿ ಆಡೋಣ. ಎಲ್ಲರೂ ನೋಡೋದು ತುಂಬ ಖುಷಿ ಆಗುತ್ತೆ ಜೊತೆಯಲ್ಲಿ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ದ ಟೈಮ್ ವೇರ್ ವಿ ಆಲ್ ಸೆಲೆಬ್ರೇಟ್ ಗೇಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿ ಆಲ್ ಆರ್ ರೆಡಿ. ಆ್ಯಂಡ್ ಪಂಚಾಕ್ಷರಿ ಸರ್ ಆ್ಯಸ್ ಎ ನ್ಯೂ ಓನರ್ ನಮ್ಮ ಬಂದಿದ್ದಾರೆ. ನನಗೂ ಕೂಡ ಚೇತನ್ ಸರ್ ಪ್ರಮೋಷನ್ ಕೊಟ್ಟಿದ್ದಾರೆ ಆಸ್ ಎ ಕ್ಯಾಪ್ಟನ್. ಸೊ ಐಮ್ ಹ್ಯಾಪಿ ಆ್ಯಂಡ್ ಮೋರ್ ರೆಸ್ಪಾನ್ಸಿಬಿಲಿಟಿ. And sir is always there as an energy capsule namge. So thank you very much sir. And Panchakshari sir, welcome to Appu Cup 4. And thank you very much to everybody, and let's play. Thank you so much sir. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಚೇತನ್ ಸೂರ್ಯ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದಲೇ ಇವತ್ತು ಅಪ್ಪು ಅವ್ರನ್ನೂ ನಾವು ಡೈರೆಕ್ಟಾಗಿ ಮೀಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅಪ್ಪು ಹೆಸರಲ್ಲಿ ಇದ್ದವರು ಈ ಕಪ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ ತುಂಬ ಖುಷಿ ಆಗ್ತಾ ಇದೆ ನನಗೆ. ಒಂದು ಸ್ಪೆಷಲಿ ನಮ್ಮ ಪ್ರಭಾಕರ್ ಸರ್ಗೋಸ್ಕರ ಅವ್ರಿಗೆ ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಹೈ ವೋಲ್ಟೇಜ್ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಈ ಸತಿ ಆಗಿದ್ದಾರೆ. ಸೊ ಯು ವೆಲ್ಕಮ್ ಟು ಯು ಆಲ್ಸೋ ಸರ್. ಲೆಟ್ಸ್ ರಾಕ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪೈಥಾನ್ಸ್ಗೆ ಪವರ್ ಕೊಡ್ತಾ ಇದ್ದೀರಾ ಈ ಸಲ. ಪ್ರತಿ ಸಲ ಗೆಸ್ಟ್ ಆಗಿ ಬಂದರೂ ಎಲ್ಲರಿಗೂ ವಿಶಸ್ ತಿಳಿಸ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಸಲ ಓನರ್ ಆಗಿರೋದಕ್ಕಾಗಿ. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಚೇತನ್ ಅವರಿಗೆ ಮತ್ತು ಶಣೈ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಚೇತನ್ ಅವರು ಮತ್ತು ಶಣೈ ಅವರು ಮನೆಗೆ ಬಂದಿದ್ದರು. ಅಪ್ಪು ಕಪ್ ಬ್ಯಾಡ್ಮಿಂಟನ್ ಟೂರ್ನಿ ನಡೀತಾ ಇದೆ, ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರು. ನಾನು ಯಥಾ ಪ್ರಕಾರ ಉದ್ಘಾಟನೆ ಕರೆದಿದ್ದಾರೆ ಅಂದ್ಕೊಂಡು ನಾನು ಆಯಿತು ಬರ್ತೀನಿ ಅಂತಂದೆ. ಆಮೇಲೆ ನಿನ್ನೆ ಶಣೈ ಅವರು ವಾಟ್ಸಪ್ ಮಾಡಿದರು, ಸರ್ ಇನ್ವಿಟೇಷನ್ ಸರಿ ಇದೆಯಾ ನೋಡಿ ಅಂತ. ನಾನು ನೋಡಿದ್ರೆ ಅದರಲ್ಲಿ ಓನರ್ ಅಂತ ಇದೆ. ನಾನು ಮೋಸ್ಟ್ಲಿ ಎಲ್ಲೋ ಬೈ ಮಿಸ್ಟೇಕ್ ಕಳಿಸ್ಬಿಟ್ಟಿದ್ದಾರೆ ಓನರ್ ಅಂತ ಅಂದ್ಕೊಂಡೆ. ಆಮೇಲೆ ಏನೋ ಲೆಕ್ಕಾಚಾರ ಹಾಕಿದ್ದಾರೆ ಶಣೈ ಸರ್, ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾನು ಸುಮ್ಮನಾಗೋದೆ. ನಿಜವಾಗ್ಲೂ ಕೂಡ ಎಲ್ಲರನ್ನೂ ನೋಡಿ ನನಗೆ ಇವತ್ತು ಖುಷಿಯಾಗಿದೆ. ಆಮೇಲೆ ಚೇತನ್ ಅವರಿಂದ ಮತ್ತು ಶಣೈ ಅವರಿಂದಾಗಿ ಓನರ್ ಪಟ್ಟ ಸಿಕ್ಕಿದೆ ಇವತ್ತು ನನಗೆ. ಮೊದಲೇ ನೀವು ಹೇಳ್ದಂಗೆ ಪವರ್ಫುಲ್ ಟೀಮ್ ನಮ್ಮದು. ನಿರೀಕ್ಷೆ ಏನು ಅಂತ ನೀವು ಕೇಳ್ಬೋದು. ನಿರೀಕ್ಷೆ ನಮ್ದು ಒಂದೇ, ಗೆಲ್ಲೋದು ಒಂದೇ. ಕಪ್ಪು ನಮ್ಮದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲ, ಎಲ್ಲರದ್ದು ಇಲ್ಲ, ನಮ್ಮದೇ ಈ ಸತಿ ಕಪ್ಪು. ಏನು ಉಳಿದಂತೆ ಅಪ್ಪು ಅವ್ರ ಬಗ್ಗೆ 2 ಮಾತು ಹೇಳಲೇಬೇಕಾಗತ್ತೆ. ಒಬ್ಬ ನಟನೆಯಿಂದ ಜನರಿಗೆ ಇಷ್ಟ ಆಗ್ಬೋದು, ಅದರಲ್ಲೇನು ವಿಶೇಷ ಏನಿರಲ್ಲ. ಆದರೆ ನಟನೆ ಮತ್ತು ವ್ಯಕ್ತಿತ್ವ ಈ 2ರಿಂದ ಜನರ ಹೃದಯಕ್ಕೆ ಯಾರು ಹತ್ರ ಆಗ್ತಾರೆ ಅದೇ ವಿಶೇಷ. ನಟನೆ ಮತ್ತು ತಮ್ಮ ವ್ಯಕ್ತಿತ್ವದಿಂದಾಗಿ ಜನರ ಹೃದಯವನ್ನು ಗೆದ್ದಂಥವರು ಅಪ್ಪು ಅವರು. ನಾನು ಒಂದು 5-6 ಸತಿ ಅವರನ್ನು ಮುಖ್ಯಮಂತ್ರಿಗಳ ಮನೆಯಲ್ಲಿ ಭೇಟಿ ಮಾಡಿದ್ದೆ. ಎಷ್ಟು ಸರಳ ಅಂತಂದರೆ, ಅವರು ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂದರೆ ಫೋನ್ ಮಾಡೋರು. 11 ಗಂಟೆಗೆ ಅಪಾಯಿಂಟ್ಮೆಂಟ್ ಹೇಳಿದ್ರೆ 11 ಗಂಟೆ ಕರೆಕ್ಟಾಗಿ ಬರೋರು. ಒಂದು ದಿವಸ ಅವರು ಮುಖ್ಯಮಂತ್ರಿಗಳ ಮನೆಗೆ ಬಂದರು. ಮುಖ್ಯಮಂತ್ರಿಗಳ ಪಕ್ಕದ ರೂಮಲ್ಲಿ ಒಂದು ಮೀಟಿಂಗಲ್ಲಿ ಬ್ಯುಸಿಯಾಗಿದೆ. ನಾನು ಹೇಳಿದೆ, ಹೋಗಿ ಮುಖ್ಯಮಂತ್ರಿಗಳನ್ನ ಕರೀಲ್ಲ ಸರ್ ಅಂದರೆ, ಬೇಡ ಅವ್ರನ್ನ ಕರೆಯೋಷ್ಟು ದೊಡ್ಡ ವ್ಯಕ್ತಿ ನಾನೆಲ್ಲ, ಅವ್ರು ಮೀಟಿಂಗ್ ಮುಗಿಸ್ಕೊಂಡೇ ಬರಲಿ. ಆದರೆ ಅವರು ಪುನೀತ್ ಅವರ ವಾಯ್ಸನ್ನು ಕೇಳಿನೇ ಮುಖ್ಯಮಂತ್ರಿಗಳೇ ಎದ್ದು ಬಂದರು. ಯಾಕೆಂತಂದರೆ ಅವ್ರ ಫ್ಯಾಮಿಲಿಗೂ ಅವ್ರಿಗೆ ಇದ್ದಂಥ ಅವಿನಾಭಾವ ಸಂಬಂಧ ಇವತ್ತು ಅಂತ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಲ್ಲಿ, ಅಪ್ಪು ಅವರ ಹೆಸರಿನಲ್ಲಿ
ಇವತ್ತು ನಾವು ನೀವೆಲ್ಲ ಸೇರಿ ಒಂದು ಬ್ಯಾಡ್ಮಿಂಟನ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಆಡಲಿ. ಎಲ್ಲರೂ ಕಪ್ಪು ನಮ್ಮದೇ ಅಂತ ಹೇಳ್ಕೊಂಡೆ ಆಟ ಆಡೋಣ. ಲಾಸ್ಟಲ್ಲಿ ಯಾರ ಕಪ್ಪು ನಮ್ಮದಾಗತ್ತೆ ನೋಡೋಣ, ನಮ್ಮದೇ ಆಗುತ್ತೆ ಅನ್ನೋ ಮತ್ತೆ ವಿಶ್ವಾಸದಿಂದ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮತ್ತೆ ಚೇತನ್ ಅವರಿಗೆ ಮತ್ತೊಮ್ಮೆ ತುಂಬುವುದೇ ಅಂತ ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ. ಜೊತೆಗೆ ನಮ್ಮ ಸರ್ವಣ ಸರ್ ಅವರಿಗೆ, ಸಾರಾ ಗೋವಿಂದ್ ಸರ್ ಅವರಿದ್ದಾರೆ, ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಚೇತನ್ ಅವರು ಮೊದಲನೇ ಸೀಸನ್ನಿಂದಲೂ ನನ್ನ ಫಸ್ಟ್ ಅಪ್ರೋಚ್ ಮಾಡಿದರು. ಅನಿವಾರ್ಯ ಕಾರಣದಿಂದ ನಾನು ಈ ಒಂದು ಟೂರ್ನಮೆಂಟಲ್ಲಿ ಮಾಲಿಕ ತೊಗೊಳಕ್ಕಾಗಲಿಲ್ಲ. ಕೊನೆ ಮೂಮೆಂಟಲ್ಲಿ ನಿನ್ನೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಸರ್ ನಿಮಗೊಂದು ಪ್ರಭಾಕರ್, ಶಣೈ ನೀವು 3 ಜನ ಒಂದು ಟೇಬಲ್ ಕೂತ್ಕೊಳ್ಳೋಕೆ ಕೇಳ್ತಾ ಇದ್ದಿದ್ರು. ನನಗೆ ಆಶ್ಚರ್ಯ ಆಯಿತು, ಯಾಕೆ ಪ್ರಭಾಕರ್ ನನ್ನ ಸಂಬಂಧಿ. ಇಲ್ಲಿ ಪಾಲುದಾರ ನೋಡ್ರಿ, ಇಬ್ಬರು ನನ್ನವರಿಬ್ಬರು ಪಾಲುದಾರ ಮಾಡಿದ್ದಾರೆ. ನನಗೆ ನಾನು ಅವ್ರಿಗೆ ಹೇಳಿಲ್ಲ, ಅವರು ನನಗೆ ಹೇಳಿಲ್ಲ. ಬಂದ್ಮೇಲೆ ಇಬ್ಬರು ಮುಖ ನೋಡಿದ್ವಿ. ಸೊ ಎಲ್ಲರೂ ಚೇತನ್ ಥ್ಯಾಂಕ್ಸ್ ಹೇಳಿದ್ರು. ನಾನು ಚೇತನ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಟೂರಿ ಮಾಡೋದ್ರಲ್ಲಿ ಚೇತನ್ ಶ್ರಮ ಇದೆಯೋ ಅದಕ್ಕೆ 2 ಶ್ರಮ ಅವ್ರು ಶ್ರೀಮಂತ ಸುಷ್ಮಾ ಅವ್ರದ್ದಿದೆ. ಯಾರು ನೆನೆಸ್ಕೋತಾನೇ ಇಲ್ಲ. ಚೇತನ್ ಲೆವೆಲ್ ಬೆಳಿಬೇಕಾದ್ರೆ ಅವರು ಮಿಸ್ಸಸ್ ಸುಷ್ಮಾ ಕಾರಣ. ನಾವು ಫರ್ನಿಚರ್ಸ್ ಇನ್ನೂ ಹೇಳ್ತಾ ಇದೀವಿ ಅಂದರೆ ಅಶ್ವಿನಿ ಹೇಳೋ ಕಾರಣ. ಹೌದಲ್ವೋ? ಹಾಗಾಗಿ ಎಲ್ಲರೂ ನೆನೆಸ್ಕೋಬೇಕು. ಬರೇ ಎಲ್ಲರೂ ಚೇತನ್ಗೆ ಜೈ, ನನ್ನ ಜೈ ಸುಷ್ಮಾಗೆ. ಹಾಗಂತ ಹೇಳ್ತಾ ಈ ಟೂರಲ್ಲಿ ಭಾಗವಹಿಸಿದ ಎಲ್ಲ ತಂಡಕ್ಕೂ, ಎಲ್ಲ ಆಟಗಾರರಿಗೂ ಶುಭಾಶಯ ಸಲ್ಲಿಸ್ತೇನೆ. ಹೇಳಿದ್ರು ಕಪ್ಪು ನಮ್ದು ಅಂತ. ಯಾರೇ ಗೆದ್ದು ಕಪ್ ನಮ್ದೆ. ಎಲ್ಲ ತಂಡ ನಮ್ಮ ತಂಡನೇ. ಯಾರೇ ಕಪ್ ಗೆದ್ದು ಕಪ್ ನಮ್ದೆ. ಜೈ ಅಪ್ಪ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಣ್ಮಕ್ಳು ಮನ್ಸು ಗೆದ್ಬಿಟ್ರೆ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತು ಇಲ್ಲಿ ಮಾತಾಡಿದಂಥ ಒಂದು ಪಾಸಿಟಿವ್ ಎನರ್ಜಿ ಆ್ಯಂಡ್ ಅಪ್ಪು ಸರ್ ಇದ್ದ ಆ್ಯಂಡ್ ಅವ್ರು ಮಾತಾಡಿದ್ದು ಆ್ಯಂಡ್ ಚೇತನ್ ಸೂರ್ಯ ಸರ್ಪ್ರೈಸ್ ಎಲಿಮೆಂಟ್ ಇಲ್ಲಿಂದನೇ ಶುರುವಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈ ತಂಡ ಒಂದು ದೊಡ್ಡ ಸರ್ಪ್ರೈಸ್ ಕೊಡುತ್ತೆ ಅಂತ ಒಂದು ಪಾಸಿಟಿವ್ ಎನರ್ಜಿ ಅಂತ ಇದೆ. ಆ್ಯಂಡ್ ಎಲ್ಲ ತಂಡಕ್ಕೂ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ತಂಡಕ್ಕೂ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್ ಅಂತಲೇ ಹೇಳ್ಬೋದು. ಅಂದು ಇಂದು ಮುಂದು ಅಂತ ಒಂದು ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಮಾತುಗಳು ಮಾತಾಡಿದ್ರು. ಆ್ಯಂಡ್ ಆ ಒಂದು ಜರ್ನಿ ನಾವು OTT ಶುರು ಮಾಡಿದ್ವಿ. ಬಟ್ ಆ ಜರ್ನಿಗೆ ಕಾರಣ ನೀವೇ ಸರ್. ಯಾಕಂದರೆ ಆ ಮಾತುಗಳಿಂದ ಒಂದು ಸ್ಟೆಪ್ ತೊಗೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಆ್ಯಂಡ್ ಶರಣ್ ಸರ್ ಥ್ಯಾಂಕ್ ಯು. ಆ್ಯಂಡ್ ನಿಮಗೂ ಸರ್ ತುಂಬ ಅದ್ಭುತವಾಗಿ ಮಾತಾಡಿದ್ದೀರ. ಥ್ಯಾಂಕ್ ಯು. ಆ್ಯಂಡ್ ಚೇತನ್ ಸೂರ್ಯ, ನಾನು ಸೀಸನ್ 3 ಆ್ಯಂಡ್ 4 ಆ್ಯಂಡ್ ಇನ್ ಬಿಟ್ವೀನ್ ಅವರ ಕೆಲಸ ನೋಡಿದ್ದೀನಿ. ತುಂಬ ಪ್ರೊಫೆಷ್ನಲ್ ಆಗಿರೋಂಥ ಪ್ರೊಡಕ್ಷನ್ ಕಂಪ್ನಿಯಿಂದ ಇರ್ಬೋದು ಅಥವಾ ಪ್ರೊಫೆಷ್ನಲ್ ಆಗಿ ಎಲ್ಲ ಥರದ್ದು ಸಪೋರ್ಟ್ ಮಾಡೋಂಥ ಇಡೀ ತಂಡ, ಚೇತನ್, ಸುಷ್ಮಾ ಆ್ಯಂಡ್ ಸೋಮ್ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ 10-20 ಇದೇ ಥರ ಸೀಸನ್ಸ್ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇಮ್ರಾನ್ ಅವರಿಗೆ ಒಂದು ಥ್ಯಾಂಕ್ಸು. ನನ್ನ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ನೋಡಿದ್ದಾರೆ, ಥ್ಯಾಂಕ್ಸು. ಅವರು ನಾವು ಪೈಪೋಟಿಗೆ ಬಿದ್ದರೂ ಬೀಳ್ಬೋದು, ಯಾಕೆಂದರೆ ನಾವೆಲ್ಲ ಜೊತೆಯಲ್ಲಿ ಆಡ್ತಿದ್ವಿ. ಇಮ್ರಾನ್ ಅವರಿದ್ದಾರೆ, ಇಲ್ಲಿ ಅರ್ಜುನ್ ಅವರಿದ್ದಾರೆ, ನಮ್ಮ ಕೋಚ್ ರಾಕೇಶ್ ಅವರಿದ್ದಾರೆ. ಎಲ್ಲರೂ ಸೇರಿ ಜೊತೆಯಾಗಿ ಖುಷಿಯಾಗಿ ಆಡೋಣ. ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. ಶೆಣೈ ಸರ್, ನಿಮ್ಮ ಟೀಮಲ್ಲಿ ಸಸ್ಪೆನ್ಸ್ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿ ಹಾಕಿದ್ರಲ್ಲಿ. ಈಗ ನಮ್ಮ ಸೀಸನ್ 4 ಎಲ್ರಿಗೂ ನಮಸ್ಕಾರ. ಪತ್ರಕರ್ತರು ಹೆಚ್ಚು ಮಾತಾಡಬಾರ್ದು, ಕೇಳಬೇಕಂತಾರೆ. ಇವತ್ತು ನನ್ನ ನೆಲೆಯೇ ಕಿಚ್ ಹಾಗಾಗಿ ಮಾತಾಡಲ್ಲ. ಮುಖ್ಯವಾಗಿ ಪ್ರಭಾಕರ್ ಸರ್ ಬಗ್ಗೆ ನಾನು ಹೇಳಬೇಕು. ಅಷ್ಟೊತ್ತಿಗೆ ಅವರೇ ಅಂದರು, ಅವರು ಕಳೆದ 2 ತಿಂಗಳಿಂದ ಬೆಳಿಗ್ಗೆ 7 ಗಂಟೆಗೆ ಇಮ್ರಾನ್ ಸರ್ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಅರ್ಜುನ್ ಇದ್ದಾರೆ ಅವ್ರ ಜೊತೆಗೆ, ರಾಕೇಶ್, ಇವರೆಲ್ಲ ಆಡೋದನ್ನು 2-3 ತಿಂಗಳಿಂದ ಆಡ್ತಾ ಇದ್ದಾದ್ಮೇಲೆ ಹಿಂದೆ ಅವರು ಪ್ರೆಸ್ ಕ್ಲಬಲ್ಲಿ ಕೂಡ ಆಡ್ತಿದ್ರು. ಆಮೇಲೆ ಇನ್ನೊಂದು ಸರ್ಪ್ರೈಸ್, ಈಸ್ ಎ ವೆರಿ ಗುಡ್ ಡ್ಯಾನ್ಸರ್ ಆಲ್ಸೋ. ಇಮ್ರಾನ್ ಸರ್ದಾರನೇ ಚಪ್ಪಾಳೆ ತಟ್ಟಿದ್ರು. ಸೊ ಕಳೆದ 10 ವರ್ಷದಿಂದ ಅವರಿಗೆ ದಿನಕ್ಕೊಂದು 500 ಫೋನ್ ಕಾಲ್ ಬರ್ತಿದ್ರು. ಯಾಕಂದರೆ ಅವರು CMನ ಮೀಡಿಯಾ ಅಡ್ವೈಸರ್ ಆಗಿದ್ರು. ಅದೆಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಇದನ್ನೇ ಟೋಲ್ಡಿ ಸರ್, ನಿಮ್ಮ 10 ವರ್ಷದ ಸ್ಟ್ರೆಸ್ಸನ್ನು ನಾಡಿದ್ದು 3 ದಿನ ಬಂದು ಡಿಸ್ಟ್ರೆಸ್ ಮಾಡ್ಕೊಳ್ಳಿ, ನಮ್ಮ ಜೊತೆ ಆಡಿ ಅಂದಾಗ ಈ ಹ್ಯಾಪಿಲಿ ಅಗ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅವ್ರು ಬಂದದ್ರಿಂದ ನಮಗೊಂದು ನೋಡಿ, ನಮ್ಮ
ಈಸ್ ವೆರಿ ನಿಯರ್ ಟು ಪವರ್ ಸೆಂಟರ್. ನಮ್ಮ ಟೀಮ್ ಹೆಸರು ಕೂಡ ಪವರ್ ಪೈಥಾನ್. ಅವರದ್ದು ಒಂದು ಪವರ್ ಇದೆ. ಖಂಡಿತ ಒಳ್ಳೇದಾಗುತ್ತೆ ನಮ್ಮ ಟೀಮಿಗೆ ಅಂತ ನನ್ನ ಬಲವಾದ ನಂಬಿಕೆ. ಈ ಮಧ್ಯೆ ಚೇತನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕಿದೆ. ವೆರಿ ಗುಡ್, ಗ್ರೇಟ್ ಆರ್ಗನೈಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನಾನು ನನ್ನ ತಂಡ ಗೆಲ್ಲೇಬೇಕು, ಆ ಮನೆಯವ್ರಿಗೂ ಹೇಳ್ಬೇಕು. ಈಗ ಸುಷ್ಮಾ ಅವರಿಗೂ ಕೂಡ ನಮ್ಮ ತಂಡ ಮಾತ್ರ ನಿಮ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳುತ್ತೆ. ನಾನಿಲ್ಲಿ ಕಪ್ಪು ಗೆಲ್ಲಬೇಕಂತ ಎಷ್ಟು ಆಸೆಯಲ್ಲಿದ್ದೇನೆ. ಅದ್ರ ಜೊತೆಗೆ ಪ್ರಭಾಕರ್ ಸರ್ ಆ ವಿಟಿಯಲ್ಲಿ ಹೇಳಿದ್ರು, ಮತ್ತೆ ಹಬ್ಬ ಸ್ಟಾರ್ಟ್ ಆಗಿದೆ. ಒಂದು 10 ಜನ ಆಟಗಾರರ ಸೂಪರ್ ಆಗಿ ಆಡ್ತಾರೆ. ಆ ಆಟಗಾರರ ಆಟವನ್ನು ನೋಡೋಕೆ ಕೂಡ ನಾನು ಅಷ್ಟೇ ಖುಷಿಯಾಗಿದ್ದೀನಿ. ನಮ್ಮ ತಂಡ ಗೆಲ್ಲುತ್ತಾ ಸುಡುತ್ತೆ ಬೇರೆ, ಆದರೆ ಕೆಲವರು ಒಂಥರ ಕ್ಲಾಸಿಕ್ ಪ್ಲೇಯರ್ಸ್ ಇದ್ದಾರೆ. ಇಲ್ಲಿ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ನಿಮ್ಮ ಆಟಗಳನ್ನು ಕೂಡ ನಾನು ನೋಡೋಕ್ಕೆ 30 ಆಗಿದೆ. ಹಾಗಾದ್ರೆ ನಾವೇ ಈ ಸರ್ತಿ ಗೆಲ್ಲುವುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದ್ದೀರಾ? ರಾಜೇಶ್ ಬ್ರಹ್ಮ ಅವರು ಇದ್ದಾರೆ. ಮೊದಲನೇದಾಗಿ ಅವರು ರಾಜ್ ಕಪ್ ಮಾಡಿದ್ರು. ಆ ರಾಜ್ ಕಪ್ ಇವತ್ತು ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಹೊರದೇಶದಲ್ಲಿ ಆ ಒಂದು ರಾಜ್ ಕಪ್ ಸೀಸನ್ನಲ್ಲಿ ನಡೀತಾ ಇದೆ. ಅದು ನನಗೆ ಒಂದು ಖುಷಿ. ಪ್ರಾರಂಭದಲ್ಲಿ ಇಲ್ಲಿವರೆಗೂ ಅವ್ರ ಜೊತೆ ಇದ್ದೀವಿ. ಹಾಗೆ ಇವತ್ತು ಭಾಳಷ್ಟು ಜನ ಹೇಳಿದ್ರು 2ನೇ ಸೀಸನ್ನಲ್ಲಿ ಬಂದೆ 3ನೇ ಸೀಸನ್ನಲ್ಲಿ ಬಂದೆ ಅಂತ ಹೇಳ್ಬಿಟ್ಟು. ಆದರೆ ನಾನು 1ನೇ ಸೀಸನ್ನಿಂದನೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ. ಅದು ಯಾಕೆ ಅಂತ ಹೇಳಿದ್ರೆ, ನಾನು ಚೇತನ್ನ ಯಾವತ್ತೂ ಚೇತನ್ ಅಂತ ಕರೆದೇ ಇಲ್ಲ, ಅಪ್ಪು ಚೇತನ್ ಅಂತಲೇ ಕರೆಯೋದು. ನನ್ನ ಫೋನಲ್ಲೂ ಅದೇ ಹೆಸರು ಹಾಕೊಂಡಿದ್ದೀನಿ ಅವರು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ಅವ್ರು ಇಟ್ಟಿದ್ದಾರೆ. ಬಹುಶಃ ಒಳ್ಳೆಯದಾಗಿ. ಯಾಕೆ ಅಂತ ಹೇಳಿದ್ರೆ ನಾನು ನೋಡಿದಾಗೆ ಭಾಳಷ್ಟು ಕಡೆ ಸ್ವಲ್ಪ ಅವ್ಯವಹಾರ ಅದು ಇದು ನಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಅಪ್ಪು ಕಪ್ಪಲ್ಲಿ ಅಂತ ಒಂದು ಕಪ್ ಚುಕ್ಕೆ ಇರೋಲ್ಲ, ಅದು ನನಗೆ ಭಾಳ ಖುಷಿಯಾಗಿರೋದು. ಅದರಿಂದ ನನ್ನ ಮೇಲೆ ಭಾಳ ಖುಷಿ. ಯಾಕೆಂದರೆ ಅಂಥ ವ್ಯಕ್ತಿಗಳನ್ನು ನೀವು ಇಲ್ಲಿ ಆರಿಸ್ಕೊಂಡಿದ್ದೀವಿ. ಪ್ರಭಾಕರ್ ಅವರು ಮಾತಾಡಿದ್ರು ಅಪ್ಪು ಬಗ್ಗೆ. ಮುಖ್ಯಮಂತ್ರಿಗಳು ಒಳಗಡೆ ಇದ್ದಾರೆ ನೋಡಕ್ಕೆ ಬಂದಾಗ. ಆದರೆ ಹಿಂದೂ ಒಂದು ನೆನಪನ್ನು ಅವ್ರ ತಂದೆದು ಮಾಡ್ಕೊಡ್ತೀನಿ ಸರ್. ಇಲ್ಲೇ ರವಿಚಂದ್ರನ್ ಮಗ ಅವರಿದ್ದಾರೆ. ಸಿಪಾಯಿ ಅನ್ನೋ ಒಂದು ಚಿತ್ರ ಪ್ರಾರಂಭೋತ್ಸವಕ್ಕೆ ರಾಜ್ಕುಮಾರ್ ಅವ್ರನ್ನ ಆಹ್ವಾನ ಮಾಡಿದ್ರು ಅವತ್ತು. ಅದರಲ್ಲಿ ಬೆಸ್ಟ್ ಕ್ಲಬ್ ಬಂದರು. ಅವತ್ತು ಚಿರಂಜೀವಿ ಅವರು ಎಲ್ಲರೂ ಬಂದಿದ್ರು, ಸಿಪಾಯಿ ರಾಮ. ಅದಕ್ಕೆ ಪ್ರಾರಂಭೋತ್ಸವಕ್ಕೆ ಕರೆದಿದ್ದು ಆಗಿನ ಮುಖ್ಯಮಂತ್ರಿ ಎಚ್ ಡಿ ದೇವೇಗೌಡರು. ಆ ಒಂದು ಚಿತ್ರೀಕರಣಕ್ಕೆ ರಾಜ್ಕುಮಾರ್ ಅವರು ಕ್ಲಾಪ್ ಮಾಡಬೇಕಾಗಿತ್ತು. 9 ಗಂಟೆಗೆ ನಾನು ಪಾರ್ವತಮ್ಮನವರು ಅಣ್ಣವರು 3 ಜನನೂ ಹೋದ. 9 ಗಂಟೆಗೆ ಮುಖ್ಯಮಂತ್ರಿಗಳು ಬರಲಿಲ್ಲ. 10 ಗಂಟೆ ಆಯಿತು ಬರಲಿಲ್ಲ. 11 ಗಂಟೆ ಆಯಿತು ಬರಲಿಲ್ಲ. ಕೊನೆಗೆ ರವಿಚಂದ್ರನ್ ಅವರು ವೀರಸ್ವಾಮಿ ಅವರಿದ್ದರು. ಅವರೆಲ್ಲರೂ ಬಂದು ಅಣ್ಣವ್ರನ್ನ, ಅಣ್ಣ ನೀವು ಹೊರಡಿ, ಅವ್ರು ಬಂದ ನಾನು ಮಾಡ್ಕೊಡ್ತೀವಿ, ನೀವು ಹೊರಡಿ ಅಂತ ಹೇಳ್ಬಿಟ್ಟು ಏನೇ ಹೇಳಿದ್ರು ಮುಖ್ಯಮಂತ್ರಿಗಳು. ಅವ್ರು ಹೋಗಲಿಲ್ಲ ಸರ್. ಕೊನೆಗೆ ಅವ್ರು ಬಂದಾಗ 3 ಗಂಟೆ ಯಾರು ಹೇಳಿ, ಮುಖ್ಯಮಂತ್ರಿಗಳು ಬಂದಾಗ 3 ಗಂಟೆವರೆಗೂ ಅಲ್ಲಿದ್ದು ಆ ಪ್ರಾರಂಭೋತ್ಸವವನ್ನು ಮಾಡಿ ಆಮೇಲೆ ಕಾರ್ಯದಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ರು. ಬರುತ್ತೆ, ನಿಂಗೆ ಗೊತ್ತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಷ್ಟು ಕೆಲಸ ಇರುತ್ತೆ. 6 ಕೋಟಿ ಜನರ ಸಮಸ್ಯೆಯನ್ನು ಅವರು ಆಲಿಸ್ಬೇಕು. ನಾವು ಅವ್ರನ್ನ ಅಷ್ಟು ಸುಲಭವಾಗಿ ಇದು ಮಾಡಲ್ಲ. ಒಬ್ಬ ಮುಖ್ಯಮಂತ್ರಿ ಬರಲಿಲ್ಲ ಅಂದರೆ ಅವ್ರು ಬರೋವರೆಗೂ ಕಾಯಬೇಕಾಗಿರೋದು ನನ್ನ ಧರ್ಮ. ಅದು ಮಾಡಬೇಕು. ಯಾಕೆಂದರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರಲ್ಲ, ಅದೇ ಇದನ್ನು ಅಪ್ಪು ಅವರು ಹೇಳಿದ್ರು. ಆಮೇಲೆ ಕಾರಲ್ಲಿ ಕೂತ್ಕೊಂಡು ಹೇಳಿದ್ರು ಅದು ಬೇಡ. ಆದರೆ ಅವ್ರು ಹೇಳಿದ ಮಾತಿದೆಯಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ನಾವು ಅವ್ರಿಗೆ ಗೌರವ ಕೊಡಬೇಕು, ಕಾಯಬೇಕು ನಾವು ಅಂತ ಹೇಳಿದ್ರು. ಅದೇ ವ್ಯಕ್ತಿತ್ವನ ಅಪ್ಪು ಇಟ್ಕೊಂಡಿದ್ದಾರಲ್ಲ ನೋಡಿ. ಎಷ್ಟು ಪ್ರಭಾಕರ್ ಅವರು ಈಗಿನ ಅಪ್ಪು ಹೆಸರು ಹೇಳಿದ್ರು, ನಾನು ಆಗಿನ ರಾಜ್ಕುಮಾರ್ ಅವರ ಆ ಮಾತುಗಳನ್ನ ಇವತ್ತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇವತ್ತು ಇಷ್ಟು ಜನಪ್ರಿಯ ಆಗಬೇಕಾಗಿದ್ರೆ ಅವ್ರಿಗಿದ್ದಂಥ ಏನು ಮಾನವೀಯತೆಯ ಗುಣಗಳಿದೆಯಲ್ಲ, ಅದರಿಂದ ಇಬ್ಬರು ದೊಡ್ಡವರಾಗಿದ್ದಕ್ಕೆ ಆ ವ್ಯಕ್ತಿತ್ವ. ಹಾಗಾಗಿ ಆ ಹೆಸರನ್ನ ಇವತ್ತು ಇಟ್ಕೊಂಡು ಅಪ್ಪು ಕಪ್ ಮಾಡ್ತಾ ಇದ್ದೀರಾ. ಕಳೆದ 3ನೇ ಸೀಸನಲ್ಲಿ ನನ್ನನ್ನು ಗೋವಾಕ್ಕೆ ಕರೆದರು. ಆದರೆ ಆ ಸಂದರ್ಭದಲ್ಲಿ ಚುನಾವಣೆ ಇತ್ತು. ನಮ್ಮ ಶೆಣೆಯವರು ಗೊತ್ತು, ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಇದ್ದಿದ್ದರಿಂದ ನಾನು ಅವತ್ತು ಬರಲಿಕ್ಕೆ ಆಗಲಿಲ್ಲ. ಈ ಸರಿ ಎಲ್ಲಿ ಮಾಡಿದ್ರು ನಾನು ಖಂಡಿತ ಬರ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ಶರವರು ಮಾತು ಹೇಳಿದ್ರು, ಅಪ್ಪು ಹೆಸರಿನಲ್ಲಿ ಮಾಡ್ತಾ ಇದ್ದಂಥ ಈ ಕಪ್ಪು ಇದೆಯಲ್ಲ,
ಇದು ಯಾವ ರೀತಿ ಇರಬೇಕು, ಯಾವುದ್ರಲ್ಲಿ ಮಾಡಬೇಕು ಅಂದರೆ ಅವ್ರಿಗಿದ್ದಂಥ ಪ್ರೀತಿ ವಿಶ್ವಾಸ ಅಪ್ಪು ಮೇಲೆ ನಿಜವಾಗ್ಲೂ ಶರವಣವರೇ, ನೀವು ಅವರಿಗೆ ಬೆನ್ನಿಗೆ ನಿಂತಿದ್ದೀರ. ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲ್ಲ, ಅವ್ರಿಗೆಲ್ರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಎಲ್ರಿಗೂ ಮತ್ತು ವಿಶೇಷವಾಗಿ ಆಟಗಾರರಿಗೆ ಸೋಲು ಗೆಲುವು ಬೇರೆ, ಆದರೆ ಆ ಪ್ರೀತಿಯಿಂದ ನಾವೆಲ್ಲ ಒಟ್ಟಿಗೆ ಸೇರ್ತೀವಲ್ಲ, ಅದೇ ಒಂದು ನನಗೆ ವಿಶೇಷವಾಗಿ ಈ ಸಾರಿ ಪ್ರಭಾಕರ್ ಅವರು ಆಡ್ತಾ ಇದ್ದಾರೆ ಅಂತ ಕೇಳಿದ್ಮೇಲೆ ತುಂಬ ಖುಷಿ ಆಯಿತು. ನಾನು ಯಾವಾಗ ಆಡಿದ್ರೆ ನಾನು ಅವ್ರ ಆಟ ನೋಡೋಕ್ಕೆ ಬರ್ತೀನಿ, ಖಂಡಿತವಾಗಿ ಬರ್ತೀನಿ. ಅದೇ ಸರ್, ಒಳ್ಳೆಯದಾಗಲಿ ಎಲ್ಲ ಪ್ಲೇಯರ್ಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೊಂದು ಒಳ್ಳೆಯ ಆಪರ್ಚುನಿಟಿಯನ್ನು ನಮಗೆ ನೀಡಿದ್ದಕ್ಕೆ. ಹಾಗೆ ಒಂದು ಅಪ್ಪು ಕಪ್ ಈ ಒಂದು ಆಟದ ವೈಖರಿ ಹೇಗಿರುತ್ತೆ ಅಂತ ಹೇಳಿದ್ರೆ 4 ಸೀಸನ್ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೇನೆ. ಆಟ ಆಡೋದ್ರಿಂದ ಸೊ ನಮ್ಮೆಲ್ರಿಗೂ ಒಂದು ಡಿಸಿಪ್ಲಿನ್ ಅನ್ನೋದು ಬರುತ್ತೆ, ಟೀಮ್ ವರ್ಕ್, ಮತ್ತು ಇಲ್ಲಿ ಎಲ್ಲ ಸೇರ್ಕೊಂಡಿರೋರು ಎಲ್ಲರೂ ಕೂಡ ನಿಮ್ಮಲ್ಲಿರುವಂಥ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಅಂದರೆ ಸಿ ಕಪ್ ಏನು ಹೇಳಿದೆ ಅದು 3 C ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿರುವಂಥ ಕೋಆಪರೇಷನ್, ಕೋಆರ್ಡಿನೇಷನ್ ಆ್ಯಂಡ್ ಕೊಲಾಬ್ರೇಷನ್. ಸೊ ಈ ರೀತಿಯ ಒಂದು ಮನೋಭಾವನೆ ಇಟ್ಕೊಂಡು ಈ ಒಂದು ಆಟವನ್ನು ಆಡ್ತಾ ಇರುವಂಥ ಎಲ್ಲ ಆಟಗಾರರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ವಿಶೇಷವಾಗಿ ನಮ್ಮ ತಂಡ ಸರ್ ರವಿಚಂದ್ರನ್, ನಾನು ಫ್ಯಾನ್ ಆ್ಯಕ್ಚುಲಿ ರವಿಚಂದ್ರನ್ ಸರ್ಗೆ. ಸೊ ಅವರ ಮಗನಿಗೆ, ಅವರ ತಂಡಕ್ಕೆ ನಾವು ಭಾಗಿಯಾಗ್ತಾ ಇರುವಂಥದ್ದು ಸೊ ನಿಜಕ್ಕೂ ಖುಷಿ ತಂದಿದೆ. ಹಾಗೆ ಸಾರಾ ಗೋವಿಂದ್ ಸರ್, ಕನ್ನಡದ ಹೋರಾಟಗಾರರು, ಕನ್ನಡದ ಹಿರಿಮೆ ಗರಿಮೆಯನ್ನು ಅವರು ಉಳಿಸಿ ಬೆಳೆಸ್ತಾ ಇರುವಂಥ ವ್ಯಕ್ತಿತ್ವ ಇರುವಂಥವ್ರು. ಹಾಗೆ ಶರವಣ್ ಸರ್, ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಚೇತನ್ ಸರ್. ಹಾಗೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಜೂನಿಯರ್ ಟೋಸ್ ನಮ್ಮ ಸಂಸ್ಥೆ ಇಲ್ಲಿಂದನೇ ಪ್ರಾರಂಭ ಆಗಿದ್ದು ನಮಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರ ಪರಿಚಯ ಆಗಿದ್ದು ಕೂಡ ಇದೇ ವೇದಿಕೆಯಲ್ಲಿ ಅನ್ನೋದನ್ನ ನಾವು ಹೆಗ್ಗಳಿಕೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತು ನಮ್ಮ 30 ಸೆಂಟರ್ಸ್ ಕೂಡ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಪ್ರಾರಂಭ ಆಗಿದೆ. ಸೊ ಅದು ಇಲ್ಲಿನ ಒಂದು ಮೈಲುಗಲ್ಲು, ಇಲ್ಲಿಂದನೇ ಪ್ರಾರಂಭ ಆಗಿದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಎಲ್ರಿಗೂ ಧನ್ಯವಾದಗಳು, ಆಲ್ ದ ಬೆಸ್ಟ್. ಸಂಸ್ಥೆನ ಪ್ರಮೋಟ್ ಹೇಗೆ ಮಾಡಬೇಕು ಅಂತ ನಿಮ್ಮ ಹತ್ರ ಕಲಿಬೇಕು. ಸೂಪರ್ ಹೇಳಿದ್ರು ಸರ್, ಥ್ಯಾಂಕ್ ಯು ಸೋ ಮಚ್. ಭರತ್ ಶಂಕರ್ ಸರ್, ಪ್ಲೀಸ್ ಮಾತಾಡಿ. ನಿಮ್ಮ ಹೆಸರು ಕೊಟ್ಟಿರಲಿಲ್ಲ ಅಂದರೆ ನಾನು ಯಾರೋ NRI ಜಾನ್ ಕೆನಡಿ ಅವರು ಬಂದಿದ್ದಾರೆ ಅಂತ ಅನ್ಕೋತಿದ್ದೆ ಅನ್ಸುತ್ತೆ. ಓವರ್ ಟು ಯು ಸರ್. ಹಾಯ್ ಆಲ್ ಆಫ್ ಯು. ಈ ಲೈಫ್ ಅನ್ನೋ ಜರ್ನಿಲಿ ಇದು ಅಪ್ಪು ಕಪ್ ಒಳ್ಳೆ ನಿಲ್ದಾಣ, ವೆರಿ ಗುಡ್ ಸ್ಟಾಪ್ ಫಾರ್ ಆಲ್ ಆಫ್ ಅಸ್ ಅಮಂಗ್ಸ್ಟ್ ಸಚ್ ಎ ಬಿಸಿ ಲೈಫ್. ನಾವು ಎಲ್ಲ ಒಗ್ಗೂಡಿ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಚೇತು ಅವರು. ಐ ಥ್ಯಾಂಕ್ ಹಿಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. And also I thank my captain Vicky. This time we are going to form a very good team ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ವಿನಯ್ ಅವರ ಸಹಕಾರದಿಂದ we will definitely make a mark. Let's all play with uphold the spirit of the game ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ವಿಕ್ರಮ್ ರವಿಚಂದ್ರ ಕ್ಯಾಪ್ಟನ್ ಆಗಿ ಒಂದು ತಂಡವನ್ನು ಬಹಳ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾ ಇದ್ದೀರಾ. ಈ ಸಲ ಸ್ವಲ್ಪ ಹೊತ್ತಲ್ಲಿ ಆಕ್ಷನ್ ಸ್ಟಾರ್ಟ್ ಆಗೋದ್ರಿಂದಾಗಿ ಯಾರ ಮೇಲೆಲ್ಲ ಕಣ್ಣಿಟ್ಟಿದ್ದೀರಾ ಅಂತ. ಎಲ್ರಿಗೂ ನಮಸ್ಕಾರ. ಮಾತು ಕಡಿಮೆ, ಬಿಕಾಸ್ ದಿಸ್ ಇಸ್ ಅ ಸ್ಪೋರ್ಟ್. ಸೊ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿವನ್ ಆ್ಯಂಡ್ ದಿಸ್ ಇಸ್ ಅ ಫ್ಯಾಮಿಲಿ. ಪ್ರತಿ ವರ್ಷ ನಾವು ಗೆಲ್ಲಕ್ಕೆ ಅದಕ್ಕೆ ಬರ್ತಾ ಇಲ್ಲ, ಟು ಮೀಟ್ ಈಚ್ ಆ್ಯಂಡ್ ಎವ್ರಿವನ್, ಟು ಪ್ಲೇ. ಆ್ಯಂಡ್ ಪ್ರತಿ ಸತಿ ವಿ ಮೇಕ್ ಶೋರ್ ವಿ ಡೋಂಟ್ ಚೂಸ್ ದ ಸೇಮ್ ಟೀಮ್, ವಿ ಕೀಪ್ ಚೇಂಜಿಂಗ್ ದ ಟೀಮ್ಸ್. ಸೊ ಈ ಸತಿ ಯಾರನ್ನೂ ಏನು ಚೂಸ್ ಮಾಡಿಲ್ಲ, ಇವಾಗ ಆಪ್ಷನ್ ಬುಕ್ಲೆಟ್ ನೋಡಬೇಕು. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ದಿಸ್ ಇಯರ್ ಪ್ರತಿ ಸತಿ ವಿ ಯೂಸ್ ಟು ಪ್ಲೇ ಫಾರ್ ಅಪ್ಪು ಸರ್. ಐ ಆಮ್ ಹ್ಯಾಪಿ ದಟ್ ವಿ ಆರ್ ಗೋಯಿಂಗ್ ಟು ಪ್ಲೇ ಫಾರ್ ದಿಲೀಪ್ ರಾಜ್ ಸರ್ ಆಲ್ಸೋ, ಬಿಕಾಸ್ ಐ ಹ್ಯಾವ್ ಬೀನ್ ಅ ಕ್ಲೋಸ್ ಅಸೋಸಿಯೇಟ್ ಆಫ್ ಹಿಮ್ ಸಿನ್ಸ್ ದ ಲಾಸ್ಟ್ 10-15 years. ಈಸ್ ಫ್ಯಾಮಿಲಿ ಟು ಅಸ್. ಸೊ ಆಲ್ ದ ಬೆಸ್ಟ್ ಟು ಈಚ್ ಆ್ಯಂಡ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದ್ದೀವಿ, ಆಕ್ಷನ್ ಸ್ವಲ್ಪ ಹೊತ್ತಲ್ಲಿ ನಡೆಯುತ್ತೆ. ನಿಮ್ಮ ಮಾತು ಸರ್ ಪ್ಲೀಸ್. ಥ್ಯಾಂಕ್ ಯು ಶೋಭಿತಾ. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಮತ್ತು ವೇದಿಕೆ ಮೇಲಿರುವಂಥ ಹಿರಿಯರಾದ ಸರವಣ ಅವರಿಗೆ ಮತ್ತು ನನ್ನ ಮೆಚ್ಚಿನ ಸಾರಾ ಗೋವಿಂದ್ ಅವರಿಗೆ ಮತ್ತು ನನ್ನ ಓನರ್, ಟೀಮ್ ಓನರ್ ನಿರಂತರ ಗಣೇಶ್ ಅವರಿಗೆ. ಸೊ ಎಲ್ಲರಿಗೂ ನಮಸ್ಕಾರ. ಮತ್ತು ನಾನು ಈ ಒಂದು ಕಾರ್ಯಕ್ರಮದಲ್ಲಿ
ಇಬ್ಬರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬರು ಪುನೀತ್ ರಾಜ್ಕುಮಾರ್ ಮತ್ತು ಇನ್ನೊಬ್ಬರು ದಿಲೀಪ್ ರಾಜ್. ಪುನೀತ್ ರಾಜ್ಕುಮಾರ್ ಕೆಲವರು ಜನರಲ್ಲಿ ನಾನು ಅದೃಷ್ಟವಂತ ಅಂತ ಹೇಳಬೇಕು. ಯಾಕೆಂತಂದರೆ ಅವ್ರ ಜೊತೆ ಸದಾಶಿವನವರ ಕ್ಲಬ್ಬಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ. ಅಫ್ಕೋರ್ಸ್ ಆಟ ಆಡಿಸ್ಕೊಂಡು ಹೊಡೆಯೋರು, ಅದು ಬೇರೆ ವಿಷಯ. ಆದರೆ ಆಟ ಆಡಿದ್ದೆ, ಅದೇ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಬೇಕು. ಯಾಕಂದರೆ ಈ ವಾಸ್ ಅ ವೆರಿ ಫಿಟ್ ಪರ್ಸನ್. ಅಷ್ಟು ಆಟದಲ್ಲಿ ಅವರು ನನಗೆ ಆಟ ಆಡಿಸಿದ್ದು, ಇವತ್ತು ಅವ್ರು ನೆನಪಿಸ್ಕೊಂಡು ಆಡ್ತಾ ಇರೋದು ಇಂಥ ಒಂದು ಕಾಕತಾಳಿ ಅಂತ ಹೇಳಬೇಕು. ಅದ್ರ ಜೊತೆಗೆ ಇನ್ನೊಂದು ನಿಮಗೆಲ್ಲರೂ ಗೊತ್ತಿದೆ, ಸೀಸನ್ 3ನ ಒಂದು ವಿಶೇಷವಾದ ಮ್ಯಾಚ್ ಅಂತಂದರೆ ಹೋದ ವರ್ಷ ದಿಲೀಪ್ ರಾಜ್ ಅವ್ರ ಜೊತೆ ನಮ್ಮ ಮ್ಯಾಚ್, ನಾನು ಆಡಿದ ಮ್ಯಾಚ್ ನಿಮಗೆ ಗೊತ್ತು. ಸುಷ್ಮಾ ಅವರೇ 14 ಆಗಿತ್ತು. 1 ಪಾಯಿಂಟಲ್ಲಿ ಯಾರು ಗೆಲ್ತಾರೋ ಅವ್ರು ಗೋಲ್ಗೆ ಹೋಗ್ಬೇಕಾಯ್ತು. ಆದರೆ ಆ ಸೋಲ್ನಲ್ಲೂ ಗೆಲುವು ಸಂತೋಷ ಕಂಡಿದ್ದು ನಾನು ಮೊದಲೇ ಬಾರಿ ಅನ್ಸುತ್ತೆ. ಯಾಕಂದರೆ ನಾವು ಬ್ಯಾಟ್ ಲೂಸ್. ಬಟ್ ದಿಲೀಪ್ ರಾಜು ನಮ್ಮನ್ನು ಸೋಲಿಸಿ 1 ಪಾಯಿಂಟಲ್ಲಿ ಗೋಲ್ಗೆ ಹೋದ್ರು. ಎಷ್ಟು ಅತ್ಯಂತ ಖುಷಿ ಆಯಿತು ಅಂತಂದರೆ, ದಿಲೀಪ್ ರಾಜ್ ನನ್ನ ಸಿನಿಮಾ 2000 ಹಳೆ ಇದರಲ್ಲಿ ಅವರು ಧ್ವನಿ ನೀಡಿದರು. ಮತ್ತು ಕೊನೆಯದಾಗಿ ಆ ಮ್ಯಾಚ್ ಆಡಿದ್ದು ನಾನು ಅವ್ರ ಜೊತೆ 1 ಪಾಯಿಂಟಲ್ಲಿ ಸೋತಿದ್ದು, ಅದು ಇನ್ನೂ ನನ್ನ ಕಣ್ಮುಂದೆ ಇದೆ. ಅವರಿಬ್ಬರನ್ನ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲ ಹೇಳ್ತಾ ಇದ್ದೀವಿ ಕಪ್ಪು ನಮ್ಮದೇ, ಈ ಸರಿ ಮಾತ್ರ ನಮ್ಮ ಕಪ್ಪು ನಮ್ಮದೇ ಅಂತ. ಕಪ್ಪು ಒಬ್ಬರದೇ, ಅದು ದಿಲೀಪ್ ರಾಜ್ ಮತ್ತು ಪುನೀತ್ ಅವರು ಅಂತ ಹೇಳಬೇಕು. ನಾವೆಲ್ಲ ಅವ್ರಿಗೋಸ್ಕರ ಆಡ್ತಾ ಇದ್ದೀವಿ. ಸೊ ಪ್ಲೆಷರ್. ಆಮೇಲೆ ಆನ್ ಅ ಲೈಟರ್ ಸೈಡ್ ಈ ಸರಿ ಏನೋ ಒಂದು ಸ್ವಲ್ಪ ಹೋಪ್ ಇದೆ. ಯಾಕೆ ಅಂತಂದರೆ ನಮ್ಮ ಓನರು ಆಲ್ರೌಂಡರು, ಉದ್ಯಮಿ, ಜೊತೆಗೆ ಯುವ ರಾಜಕಾರಣಿ, ಅದ್ರ ಜೊತೆಗೆ ನೀವೆಲ್ಲ ಚೆನ್ನಾಗಿ ಆಡ್ತಾ ಇದ್ರೆ ಆಪರೇಷನ್ ಮಾಡೋಂಥ ಡಾಕ್ಟರ್. ಸೊ ಎಲ್ಲ 3 ಆಗಿರೋದ್ರಿಂದ ಆಲ್ರೌಂಡರ್ ಇದ್ದ. ಆಮೇಲೆ ಅಫ್ಕೋರ್ಸ್ ಇಸ್ ಅ ಪ್ಲೇಯರ್. ಸೊ ಅಲ್ಲಿಂದ ಒಂಥರ ಹುಮ್ಮಸ್ಸು, ಉತ್ಸಾಹ ಬರ್ತಾ ಇದೆ. ಮತ್ತು ನಮ್ಮ ಮುಂದೆ ನಮ್ಮ ಪ್ರಭಾಕರ್ ಇದ್ದಾರೆ. ಪ್ರಭಾಕರ್ ಈ ಸತಿ ಕೋರ್ಟ್ಗೆ ಇಳಿಬೇಕು ಸರ್. ನಾವೆಲ್ಲ ಹಲವಾರು ಪಾರ್ಟಿಗಳು ಮಾಡಿದ್ದೀವಿ, ಸಂತೋಷ ಕೂಟಗಳಾಗಿದೆ. ಕೋರ್ಟಲ್ಲಿ ಒಂದು ಸಂತೋಷ ಕೂಟ ಮಾಡಲೇಬೇಕು ನಾವು. ಮತ್ತು ಚೆನ್ನಾಗಿ ಟೀಮು ಸ್ಟ್ರಾಂಗ್ ಆಗಿ ಕಾಣ್ತದೆ. ಯಾಕಂದರೆ ಕ್ಯಾಪ್ಟನ್ ಓನರ್ನೇ ಪ್ಲೇಯರು. ಸೊ ಎಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಲೆಟ್ಸ್ ಆಲ್ ಪ್ಲೇ ಅ ಫೇರ್ ಗೇಮ್. ಮೇ ದ ಬೆಸ್ಟ್ ಪ್ಲೇಯರ್ ವಿನ್ ಅಂತ ಹೇಳ್ಬೋದು. ಆಮೇಲೆ ಕೊನೆಯದಾಗಿ ಸುಷ್ಮಾ ಅವರು ಹೋದ ಸರಿ ನಮ್ಮ ಚೇತನ್ ಸೂರ್ಯ ಮತ್ತು ಸುಷ್ಮಾ ಇಬ್ಬರೇ ಇದ್ರು. ಈ ಕಾರ್ಯಕ್ರಮ 3 ಜನ ಆಗಿದ್ದಾರೆ. ಸೊ ಲಾಸ್ಟ್ ಟೈಮ್ ಶಿ ವಾಸ್ ಕ್ಯಾರಿಂಗ್. ಕಂಗ್ರಾಟ್ಸ್ ಟು ಯು and thank you very much and all the best to all of them. Thank you so much ಇಂದ್ರಜಿತ್ ಲಂಕೇಶ್ ಸರ್. ನಿರಂತರವಾಗಿ ನಮಗೆ ಪ್ರೀತಿ ಸಹಕಾರ ಕೊಡ್ಕೊಂಡು ಬಂದಿದ್ದೀರಾ. ಈ ಸಲ ನಿಮ್ಮ ಟೀಮ್ ಜೊತೆಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಶರಣಜಿ ಅವರಿದ್ದಾರೆ, ಸರಾ ಗೋವಿಂದ್ ಸರ್ ಇದ್ದಾರೆ. ನಮ್ಮ ಅದ್ಭುತವಾದ ಕ್ಯಾಪ್ಟನ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ನನಗೆ ಗೊತ್ತಿರಲಿಲ್ಲ. ಸೀಸನ್ 3ಲಿ ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಈ ಸತಿ ಇಂದ್ರಜಿತ್ ಲಂಕೇಶ್ ಸರ್ ನಮ್ಗೆ ಸಿಕ್ಕಿದ್ದಾರೆ. ಅದು ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಅವ್ರಿಗೆ ಅನುಭವ ಇದೆ, ಮತ್ತು ಯಾವ ಪ್ಲೇಯರ್ಸ್ನ ಯಾವ ರೀತಿ ಯಾವ ಟೈಮಲ್ಲಿ ಸೆಲೆಕ್ಟ್ ಮಾಡಬೇಕು ಮತ್ತು ಎಲ್ಲಿ ಆಡಿಸ್ಬೇಕು ಅನ್ನೋ ಒಂದು ಕ್ಯಾಟಗರೈಸೇಷನ್ ಅವರು ಲಾಸ್ಟ್ ಟೈಮ್ ಅವ್ರ ಟೀಮ್ ನೋಡಿದ್ದು. ಆ ಪಿಕ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅವ್ರ ಟೀಮೇ ನಾನು ಒಂದು ಬೆಸ್ಟ್ ಟೀಮ್ ಅಂದ್ಕೊಂಡಿದ್ದೆ. ಬಟ್ ಅವ್ರ ಗ್ರೂಪು ಭಾಳ ಟಫ್ ಗ್ರೂಪ್ ಇತ್ತು ನಮ್ಮ ಗ್ರೂಪ್ಗಿಂತ. ಅದರಿಂದ ನಾವು ಸ್ವಲ್ಪ ಲೈಟರ್ ಗ್ರೂಪಲ್ಲಿದ್ವಿ. ಆದರೆ ಬಟ್ ವಿ ಮಿಸ್ಡ್ ಅ ಚಾನ್ಸ್ ಇನ್ ವಿಸ್ಕರ್ ಅಷ್ಟೇ ಟು ಗೋ ಟು ದ ಸೆಮಿಫೈನಲ್ಸ್. ಇಟ್ ವಾಸ್ ಅ ಗುಡ್ ಟೂರ್ನಮೆಂಟ್ ತುಂಬ ಚೆನ್ನಾಗಾಯಿತು ಲಾಸ್ಟ್ ಟೈಮ್. ಚೇತನ್ ಸೂರ್ಯ ಅವರು ಭಾಳ ಅದ್ಭುತವಾಗಿ ಆರ್ಗನೈಸ್ ಮಾಡಿದರು. ಬಟ್ ಎಲ್ಲೋ ಒಂದು ಕಡೆ ಲೋಪದೋಷ ಹೇಳಬೇಕಾಗತ್ತೆ. ಯಾಕಂದರೆ ಪ್ರತಿ ಸರಿ ನಾವು ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಮುಂದೆ ಹೋಗಬೇಕು. ಬಟ್ ತುಂಬ ಚೆನ್ನಾಗಿತ್ತು. ಆದರೆ ಎಲ್ಲರೂ ಫೇರಾಗಿ ಆಡಬೇಕು. ಅಂದರೆ ಇಟ್ಸ್ ಜಸ್ಟ್ ಸ್ಪೋರ್ಟ್. ಕೊನೆಗೆ ಗೆಲ್ಲೋದು ಸ್ಪೋರ್ಟ್ಸ್ ಗೆಲ್ಲಬೇಕೇ ಹೊರತು ಬೇರೆ ಏನು ಗೆಲ್ಲಬಾರ್ದು. ಆ್ಯಂಡ್ ನಮಸ್ಕಾರ ಎಲ್ರಿಗೂ. ನಾನು ಚೇತನ್ ಸೂರ್ಯ ಮತ್ತು ಅವರ ಶ್ರೀಮತಿ ಆಗಿರೋ ಸುಷ್ಮಾ ಅವರ ಹಿತೇಶು ಅವರ ಈ ಪ್ರಯತ್ನಕ್ಕೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಹಾಗೆಯೇ ಶಬರೀಶ್ ಅವರು ನಮ್ಮ ತಂಡದ ಮಾಲೀಕರು. ಅವರು ಒಳ್ಳೆಯ ಕಲಾವಿದರು, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ತಂಡದ ಮಾಲೀಕರಾಗಿದ್ದು ನನಗೆ ನಿಜಕ್ಕೂ ಬಹಳ ಸಂತೋಷ ಇದೆ. ನಮ್ಮ ಕ್ಯಾಪ್ಟನ್ ಅವ್ರಿಗೂ ನಾನು ಶುಭ ಹಾರೈಸ್ತೀನಿ. ಜೊತೆಗೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಪ್ರಯತ್ನಕ್ಕೆ, ಈ ಒಂದು ಅಪ್ಪು ಕಪ್ ಸೀಸನ್ 4ಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ಯಾಪ್ಟನ್ ಓಕೆ, ಶಬರೀಶ್ ಸರ್ ಹರಿ ಓಂ. ನಮಸ್ತೆ ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್. ಅಪ್ಪು ಕಪ್ಪ ಪ್ರತಿಯೊಬ್ಬ ನಮ್ಮ ಕನ್ನಡ ಸಿನಿಮಾದ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೆಯದಾಗಲಿ.
ನನ್ನ ತಾಯಿ ಅಣ್ಣಮ್ಮದೇವಿ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಹಾಗೂ ನನ್ನ ಕನ್ನಡ ಇಂಡಸ್ಟ್ರಿ ಅಪ್ಪು ಕಪ್ ಆಟೋ ಎಲ್ಲ ಮಾಲೀಕರಿಗೂ ಆಟಗಾರರಿಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಕ್ಯಾಪ್ಟನ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಲಾಸ್ಟ್ ಇಯರ್ ಎಲ್ಲರಿಗೂ ತಿಳಿದಂಗೆ ನನಗೆ ACL ಟೇರ್ ಆಗಿತ್ತು. ತುಂಬಾ ಎಲ್ಲರೂ ನನಗೆ ಕೇರ್ ಮಾಡಿದ್ರಿ, ಪ್ರೀತಿ ಕಳಿಸಿದ್ರಿ, ತುಂಬ ವಿಚಾರಿಸಿದ್ರಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದರಲ್ಲಿ ನಮಗೆ ಅಪ್ಪು ಕಪ್ ಫ್ಯಾಮಿಲಿ ಏನು ಅಂತ ನನಗೆ ಅರಿವಾಗಿದ್ದೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಅಂತ ನಾನು ಅನ್ಕೊಳ್ತೀನಿ. ಚೇತನ್ ಸೂರ್ಯ ಅವರು, ಸುಷ್ಮಾ ಅವರು. The day one he started, I was there with Chetan Surya. So today he has reached for season 4. That is the biggest success. ಜೊತೆಗೆ ದ ಮೇನ್ ಅಜೆಂಡಾ ಏನಂದರೆ ಎಲ್ಲರೂ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾನು ಪರ್ಸ್ನಲಿ ಅಷ್ಟು ಮೀಟ್ ಆಗದೆ ಇರ್ಬೋದು, ಅವ್ರು ನೋಡಿಲ್ಲದೆ ಇರ್ಬೋದು, ಬಟ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ. ಸೊ ಈ ಒಂದು ಅಪ್ಪು ಕಪ್ 4 ಸೀಸನ್ 4 ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಟೀಮ್ ಚೆನ್ನಾಗಿ ಆಡಿ, ಆಲ್ ದ ಬೆಸ್ಟ್. ನಾವು ನಮ್ಮ ಆದಷ್ಟು ಪ್ರಯತ್ನ ಪಡ್ತೀವಿ. ಅಪ್ಪು ಕಪ್ ಸೀಸನ್ 4 ಒಳ್ಳೇದಾಗಲಿ, ಚೇತನ್ ಸೂರ್ಯ ಅವ್ರು ಒಳ್ಳೇದಾಗಲಿ, ಅಕ್ಕಂಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಅಭಿಲಾಷ್ ಅವರೇ. ಆರಾಮಾಗಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಟೀಮ್ ಯುವರತ್ನ ಚಾಂಪಿಯನ್ಸ್. ನಿಮಗೆ 5 ಜನರಿಗೆ ಏನಾದರೂ ಚೇತನ್ ಸೂರ್ಯ ಅವ್ರು ಎಕ್ಸ್ಟ್ರಾ ಏನಾದರೂ ಕೊಡಿಸ್ಲೇಬೇಕು. ನೀವು ಮಾತ್ರ ಚಪ್ಪಾಳೆ ತರ್ತಾ ಇರೋದು. ಥ್ಯಾಂಕ್ ಯು. ಮೈಕ್ ಎಲ್ಲಿಗೂ ನಮಸ್ಕಾರ. ಶ್ರವಣ್ ಸರ್. ನಮಸ್ಕಾರ ಸರ್. ಸಾರಾಗಣಿ ಸರ್. 2014ನಲ್ಲಿ ಶಟಲ್ ಟೂರ್ನಮೆಂಟ್ ಶುರು ಆಯಿತು. ಅದು ನಮ್ಮ ರಾಜೇಶ್ ಬಾಮವರವರು ಶುರು ಮಾಡಿದ ಫಸ್ಟು. ಇಲ್ಲಿ ಮಾಸ್ಟರ್ ಇಲ್ಲಿ ರಾಜೇಶ್ ಬಾಮವರವರು. ಓಕೆ. ಸೊ 2014ನಲ್ಲಿ ಅವರು ಫಸ್ಟು ಶಟಲ್ ಶುರು ಮಾಡಿದ್ದು. ಅದಾದಮೇಲೆ ಅವರು ರಾಜ್ ಕಪ್ಗೆ ಶಿಫ್ಟ್ ಆದರು. ಸೊ ಅದರಲ್ಲಿ ಬಿಸಿ ಆದರು. ಅದನ್ನು ಟೆಲಿವಿಷನ್ ಅಸೋಸಿಯೇಷನು 1-2 ಸೀಸನ್ ಮಾಡ್ತು. ಅದಾದಮೇಲೆ CBL ಅಂತ ಸೆಲೆಬ್ರಿಟಿ ಬ್ಯಾಡ್ಮಿಂಟನ್ ಲೀಗ್. ಸೊ ಅವ್ರನ್ನ ಇಂಟ್ರೆಸ್ಟೆಡ್. ಸೊ ನಾವು ಒಂದು ಟೀಮ್ ಮಾಡಿಕೊಂಡು ಫಸ್ಟ್ ಸೀಸನ್ ಒಂದು ಆಡಿದ್ವಿ. ಬಟ್ ಒಂದು ತಪ್ಪಿಂದ ನಮ್ಮದು ಪಾಯಿಂಟ್ಸ್ ಕಮ್ಮಿ ಆಯಿತು. ಬಟ್ ಸೆಕೆಂಡ್ ಸೀಸನ್ ನಾನು, ನಮ್ಮ ಕ್ಯಾಪ್ಟನ್ ಮನೋಹರ್ ಆ್ಯಂಡ್ ಇಂದ್ರಜಿತ್ ಸರ್ CBL ನೆನ್ಸ್ಕೊತಾ ಇದ್ದೀವಿ. ದಿಗಂತ್. ಸೊ ಸುಮಾರು ಪ್ಲೇಯರ್ಸ್ ಇದ್ದಾರೆ ಇಲ್ಲಿ. ಹೋಗಿ ಹೊಡೆದು 25 ಲಕ್ಷ ಗೆದ್ದು ಬಂದ್ವಿ ನಾವು. ಸೊ ನಾನು 3 ಸ್ಟೇಟ್ಗೂ ನಾವು ಸೋಲ್ತಿದ್ವಿ. ಆಲ್ ಪ್ಲೇಯರ್ ಆ್ಯಕ್ಟರ್ಸ್ ಆಡಿದ್ರು. ಸೊ ಅದಾದ ನಂತರ ಸೀಸನ್ 1 ಶುರು ಆಯಿತು. ಚೇತನ್ ಸೂರ್ಯ ಶುರು ಮಾಡಿದ್ರು, ಬಾಮಹರೀಶ್ವರ್ ಫಸ್ಟ್ ಶುರು ಮಾಡಿದ್ರು. ಆಮೇಲೆ ಕಂಟಿನ್ಯೂ ಆಗಿ ಸೀಸನ್ 4 ಬಂದಿದ್ದಾರೆ. ಸೊ ನಾನು 2014ಇಂದ ನಾನು ಆಡ್ಕೊಂಬಂದಿದ್ದೀನಿ. ಆ್ಯಂಡ್ ಯಾರೂ ಸೀಸನ್ 4 ನಡೆಸಿರಲಿಲ್ಲ. ಹ್ಯಾಟ್ಸ್ ಆಫ್ ಟು ಚೇತನ್ ಸೂರ್ಯ ಟೀಮ್, ಸುಷ್ಮಾ, ಎವ್ರಿಥಿಂಗ್. ಅವರು ಇಡೀ ತಂಡಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ಬಿಟ್ಟು ಸೋಮು ಎಲ್ಲರಿಗೂ ರಿಜಲಿ ವಿ ಆರ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಯಾಕಂದರೆ ಒಂದು ಆರ್ಗನೈಸ್ ಮಾಡೋದು, ಒಂದು ಟೂರ್ನಮೆಂಟ್ ನಡೆಸೋದು ಇಟ್ಸ್ ನಾಟ್ ಸೊ ಈಸಿ. ಸೊ ಇಂಥ ಜನ ಸೇರಿಸಿ ಆಡಿಸ್ತಾರೆ. ಅದಕ್ಕೆ ನಾವು ಡೆಫಿನೆಟ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ. ಸೊ ಎಲ್ಲರೂ ಹೇಳ್ತಾ ಇದ್ರಿ, ನಾವು ಈ ಸಲ ಕಪ್ ನಮ್ಮದು ನಿಮ್ಮದು ಇಲ್ಲಿ ಯಾರದೇ ಆಗಲಿ, ಕಪ್ ಯಾರದೇ ಆಗಲಿ, ನಾವು ಟೂರ್ನಮೆಂಟ್ ಸಕ್ಸಸ್ ಮಾಡೋಣ ಅಷ್ಟೇ. ಅಪ್ಪುಗೋಸ್ಕರ ಆಡೋಣ, ದಿಲೀಪ್ ರಾಜ್ಗೋಸ್ಕರ ಆಡೋಣ, ಖುಷಿಯಿಂದ ಆಡೋಣ. ಕೋರ್ಟಲ್ಲಿ ನೀನಾ ಓಕೆ, ಆದರೆ ಕೋರ್ಟಿಂದ ಆಚೆ ಬಂದ ತಕ್ಷಣ ವಿ ಆಲ್ ಫ್ರೆಂಡ್ಸ್. ಸೊ ಇವತ್ತು ಸೆಲೆಬ್ರೇಟ್. ನಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ದಯವಿಟ್ಟು ಯಾರೂ ಜಗಳದಾಗಲಿ ಮತ್ತೊಂದಾಗಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಸುಮಾರು ಸೀಸನ್ಸಲ್ಲಿ ನೋಡಿದ್ದೀನಿ. ನಾವು ಆ ಥರ ಆಗಬಾರ್ದು. ಬಟ್ ನಾನು ಟೆಲಿಂಗ್ ಯು, ನಮ್ಮ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಹಬ್ಬು ಅವ್ರ ಹೆಸರು ಆಡ್ತಾ ಇರ್ತೀವಿ. ಸೊ ಎಂಜಾಯ್ ದ ಗೇಮ್, ಲೆಟ್ ದಿ ಬೆಸ್ಟ್ ಟೀಮ್ ವಿನ್, ಲವ್ ಆಲ್, ಪ್ಲೇ. ಥ್ಯಾಂಕ್ ಯು ಸೋ ಮಚ್ ಕ್ಯಾಪ್ಟನ್. ಇದೀಗ ಬರ್ಬೇಕಾದ್ರೆ ಗೊತ್ತಾಯ್ತು ಸರ್ ರೂಮರ್ ಅಂತ. ಸಾರಿ ಸರ್, ಗೊತ್ತಾಗಿಲ್ಲ. ಸೊ ನಿಮಗೆ ಅನೌನ್ಸ್ ಮಾಡಿದ್ರೆ ಕೊಡ್ಸಾಗ ಓನರ್ ಅಂತಿದ್ರು. ಇಲ್ಲಿ ಬಂದು ಕೇಳಿದೆ, ಸರ್ ನೀವೇನು ಬರ್ತಾ ಇದ್ದೀನಿ ಸರ್, ನಾನು ಓದು ನನಗೆ ಗೊತ್ತಾಗಿಲ್ಲ ಸರ್, ಪ್ಲೀಸ್. ನಾನು ಒಬ್ಬನೇ ಕೂತಿದ್ದೆ ಅಲ್ಲಿ, ಯಾಕಂದ್ರೆ ನಾನು ಇವರು ಬಂದಿಲ್ಲ. ಹಾಂ, ರಾಜೇಶ್ ಅವರು ಬಂದಿಲ್ಲ, ಒಬ್ಬನೇ ಕೂತಿದ್ದೆ. ಒಂಟಿ ಸಲಕ ಥರ ಕೂತಿದ್ದೆ. ಏನಪ್ಪ ಲೆಫ್ಟ್ ರೈಟು ಯಾರೂ ಇಲ್ಲ ಅಂತ.
ಜಸ್ಟ್ 2 ಸೆಕೆಂಡ್ಸ್ ಪಕ್ಕ ಕೂತ್ಕೊಂಡು ಇಂಟ್ರೊಡ್ಯೂಸ್ ಮಾಡಿದ್ರು, ನಮಸ್ಕಾರ ಅಂತ. ಇಲ್ಲಿ ಬಂದ ತಕ್ಷಣ ಓದೋದು ಗೊತ್ತಾಯ್ತು ಯಾರಿಗಿದೆಯೋ ನನ್ನನ್ನು ಸಹಿಸ್ಕೊಳ್ಬೇಕಲ್ಲ ಅವ್ರಿಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಪುಟ್ಸ್ವಾಮಿ ಸರ್ ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಚೇತನ್ ಸೂರ್ಯ ಅವರು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು. ಅಪ್ಪು ಸರ್ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಲೈಫಲ್ಲಿ ಅವರು ತುಂಬ ಯಾವತ್ತೂ ಮರಬೇಕಂತ ದಿನಗಳು ನಾವು ನೆನೆಸ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಈ ಟೀಮ್ಗೆ ಓನರ್ ಆಗಿ ಚೇತನ್ ಸೂರ್ಯ ಅವಕಾಶ ಕೊಟ್ಟಿದ್ದಾರೆ. ನಾವು ಈ ಸರಿ ಕಪ್ ನಾವೇ ಗೆಲ್ಲಬೇಕು ಅಂತ ನಾನು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಚೇತನ್ ಸೂರ್ಯ, ನಾವು we were in one serial 970 ಎಪಿಸೋಡ್ಸ್ ಒಟ್ಟಿಗೆ ಮಾಡಿದ್ವಿ. ಅವನು ಮತ್ತು ಶ್ರಾವಣಿ ಅವರು ನನ್ನ ಅಳಿಯನ್ ಪಾರ್ಟ್ ಮಾಡಿದ್ರು. ಆವಾಗಿಂದ ನಾವು ಅಳಿಯ ಕಮ್ ಗೆಳೆಯ. ಆ್ಯಂಡ್ ಆಲ್ವೇಸ್ ಅಪ್ಪು ಕಪ್ 1 ಹಿಡಿದು ಅಪ್ಪು ಕಪ್ 4 ತನಕ ಚೇತನ್ ಸೂರ್ಯ ಹ್ಯಾಸ್ ಆಲ್ವೇಸ್ ಹಿ ವಾಸ್ ಕಾಲಿಂಗ್ ಮೀ, ಇನ್ವಾಲ್ವ್ ಆಗು, ಇದಾಗು, ಓನರ್ ಆಗು. ಸೊ ಅಪ್ಪು ಕಪ್ 1 ಐ ವಾಸ್ ದ ಓನರ್ ಆಫ್ ದ ಟೀಮ್. ಆ್ಯಂಡ್ ಲಕ್ಕಿಲಿ ನಮಗೆ ವಿ ಗಾಟ್ ರನ್ನರ್ಸ್ ಅಪ್. ಆ್ಯಂಡ್ ಈಗ ಆಮೇಲೆ ವಿ ಹ್ಯಾಡ್ ಸಮ್ ಹಿ ವಾಸ್ ಕಾಲಿಂಗ್ ಮೀ ಆಲ್ ದ ಟೈಮ್. ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ದಿಸ್ ಸೀಸನ್ 4 ಅಗೇನ್ ಈ ಕಾಂಟ್ಯಾಕ್ಟೆಡ್, ಈ ಟೋಲ್ಡ್ ಮೀ ಟು ಕಮ್, ಐ ಹ್ಯಾವ್ ಕಮ್. ಪರಿತೋಷ್, ನಮ್ಮಪ್ಪ ಹೇಳಿದ್ರು ತುಂಬ ಹಿಂದೆ, ಊಟಕ್ಕೆ ಫಸ್ಟ್ ಇರಬೇಕು, ಸ್ನಾನಕ್ಕೆ ಲಾಸ್ಟ್ ಇರಬೇಕು ಅಂತ. ಅಲ್ಲ, ಹೇಳ್ತಾ ಇದ್ದೀನಿ ಸರ್, ಇನ್ನು ಕಂಪ್ಲೀಟ್ ಮಾಡಿಲ್ಲ. ಊಟಕ್ಕೆ ಯಾಕೆ ಫಸ್ಟ್ ಇರಬೇಕು ಅಂದರೆ ಎಲ್ಲ ಐಟಮು ಸಿಗುತ್ತೆ, ಸ್ನಾನಕ್ಕೆ ಯಾಕೆ ಲಾಸ್ಟ್ ಇರಬೇಕು ಅಂದರೆ ಇನ್ನೊಬ್ಬ ಸ್ನಾನ ಮಾಡ್ತಾನೆ ಅಂತ ನೀರು ಉಳಿಸಿರ್ತಾರೆ ಅಂತ. ಇವತ್ತು ಗೊತ್ತಾಗಿದ್ದು ಟೂರ್ನಮೆಂಟಲ್ಲಿ ಕೊನೆಗೆ ಭಾಷಣ ಮಾಡೋಕ್ಕೆ ಬರಬಾರ್ದು ಅಂತ. ಬಿಕಾಸ್ ಪೇಷನ್ಸ್ ಯಾರಿಗೂ ಇರಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಕೊನೆಯವರಾಗಿ ಬಂದಿದ್ದೀವಿ, ಆದರೆ ಕೊನೆಯವರಾಗಿ ಟೂರ್ನಮೆಂಟಿಂದ ಎಕ್ಸಿಟ್ ಆಗಲ್ಲ ಅಂತ ಒಂದು ಕಾನ್ಫಿಡೆನ್ಸು. ಅಟ್ ದ ಸೇಮ್ ಟೈಮ್ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅಪ್ಪು ಕಪ್ ಸೀಸನ್ 1 ಒಂದು ಸಣ್ಣ ಕನಸು, ಸಣ್ಣ ಬೀಜದೊಂದಿಗೆ ಶುರುವಾಗಿದ್ದು. ಸೀಸನ್ 2 ಚಿಗುರೊಡಿತು. ಸೀಸನ್ 3 ಅದು ಮರವಾಗಿ ಬೆಳೀತು. ಸೀಸನ್ 4 ಒಂದು ಫ್ರೂಟ್ಫುಲ್ನೆಸ್, ಒಂದು ಫಲವನ್ನು ಕೊಡ್ತಾ ಇದೆ. ಚೇತನ್ ಸೂರ್ಯ ಮತ್ತು ಸುಷ್ಮಾ ದಂಪತಿಗಳು ಅದನ್ನು ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಮತ್ತು ಇಡೀ ಕಲಾವಿದರ ತಂಡ, ಮಾಧ್ಯಮದವರು ಅವ್ರನ್ನಷ್ಟೇ ಸಪೋರ್ಟಿವ್ ಮಾಡ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ಚೇತನ್ ಅಂದರೆ ನಮ್ಗೆ ಯಾವಾಗಲೂ ಅನ್ಸೋದು ಒಂದು ಉತ್ಸಾಹ, ಸುಷ್ಮಾ ಅಂದರೆ ಯಾವಾಗಲೂ ಕೂಡ ಒಂದು ಸೌಹಾರ್ದತೆ. ಎರಡೂ ಸೇರಿದ್ರೆ ಒಂದು ಯಶಸ್ಸಿನ ಕಥೆ ಕಟ್ಬೋದಂತೆ. ಆ ಕಥೆ ಹೆಸರು ಅಪ್ಪು ಕಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಅಪ್ಪು ಅವರು ನಮಗೆ ನಗೋದನ್ನು ಕಲಿಸಿದ್ರು, ಒಟ್ಟಿಗೆ ನಗಬೇಕು ಅಂತ ಕಲಿಸಿದ್ರು. ಅಪ್ಪು ಕಪ್ ನಮಗೆ ಒಟ್ಟಿಗೆ ಆಟ ಆಡೋದು ಹೇಗೆ ಅಂತ ಕಲಿಸ್ತಾ ಇದೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಖುಷಿ ಪಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು. ಈ ಬಾರಿ ಮಗದೊಂದು ತಂಡದ ನಾಯಕನಾಗಿದ್ದೀನಿ. ಮೌರ್ಯ ಸ್ಟ್ರೈಕರ್ಸ್, ಲೆಟ್ಸ್ ಸ್ಟ್ರೈಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಏಕೆಂದರೆ ಎಲ್ಲ ಕಲಾವಿದರನ್ನ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಹಿರಿತೆರೆ ಕಿರಿತೆರೆಯಲ್ಲಿ ನೋಡ್ತಾ ಇದ್ವಿ. ಸೊ ಚೇತನ್ ಸೂರ್ಯ ಅವರು ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಮತ್ತು ಅಪ್ಪು ಕಪ್ಪಲ್ಲಿ ನೋಡೋ ಥರ ಮಾಡ್ತಾ ಇದ್ದಾರೆ. ಹಾಗೆ ನಾವು ಸೋಲು ಗೆಲುವು ಸಹಜ, ಬಟ್ ಅಪ್ಪು ಅವರ ಹೆಸರಲ್ಲಿ ಸ್ಮರಣಾರ್ಥವಾಗಿ ಆಡ್ತಾ ಇರೋದು. ಯಾರೇ ಗೆದ್ದರೂ ನಾವೆಲ್ಲ ಸೇರಿರೋದೇ ಒಂದು ದೊಡ್ಡ ಗೆಲುವು. ನಾನು ಎಲ್ಲರಿಗೂ ಯಾರೇ ಗೆದ್ದರೂ ಸರ್ ಹೇಳ್ದಂಗೆ ಅಪ್ಪು ಕಪ್ಪಿದು, ಸೊ ಎಲ್ಲರಿಗೂ ಸೇರುತ್ತೆ. ಹಾಗೆ ಈ ಟೈಮಲ್ಲಿ ನಾನು ದಿಲೀಪ್ ರಾಜ್ ಮತ್ತು ಪುನೀತ್ ಅವ್ರಿಗೆ ಇಬ್ಬರಿಗೂ ಒಂದು ಅವರ ಹೆಸರಲ್ಲಿ ಆಡ್ತಾ ಇರೋದಕ್ಕೆ ಈ ಅಪ್ಪು ಕಪ್ ಯಾರೇ ಗೆದ್ದರೂ ಅಪ್ಪು ಕಪ್ಪೆ ಎಲ್ಲರಿಗೂ ಸೇರಿರೋದು ಅಂತ ಹೇಳೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಹಾಗೆ ನಮಗೆ ಬಿಗಿನಿಂಗಿಂದ ಅಂದರೆ ನಾನು ಎಡಿಟಿಂಗ್ ಮಾಡ್ತಿದ್ದೆ, ಅದೇ ಸ್ಟುಡಿಯೋದಲ್ಲಿ ಒಂದು ಪಾಸಿಬಲ್ ಅಂತ ಒಂದು ಸಿನಿಮಾ DI ನಡೀತಾ ಇತ್ತು. ಆ ಚಿತ್ರದಲ್ಲಿ ಒಂದು ಪ್ರಿವ್ಯೂ ಇತ್ತು. ಸರ್ ಬನ್ನಿ ಯಾವ್ದಾದ್ರು ಒಂಚೂರು ಕರೆಕ್ಷನ್ಸ್ ಇದ್ದರೆ ಹೇಳಿ ಅಂತ. ನಮ್ಗೆ ಅಲ್ಲಿಂದ ಕ್ಲೋಸ್ನೆಸ್ ಬೆಳೀತು. ಕ್ರಿಕೆಟು ನಾವು ಔಟ್ಡೋರಲ್ಲಿ ಆಡ್ತಾ ಇದ್ವಿ, ಎಲ್ಲರೂ ಟ್ಯಾನ್ ಆಗ್ತಾಯಿದ್ರು. ಬಟ್ ಈ ಅಪ್ಪು ಕಪ್ಪಲ್ಲಿ ಎಲ್ಲರೂ ಇಂಡೋರಲ್ಲಿ ಆಡ್ತೀವಿ, ಹಾಗಾಗಿ ಯಾರು ಟ್ಯಾನ್ ಆಗಲ್ಲ, ಎಲ್ಲರೂ ಸ್ಕಿನ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅಲ್ವಾ? ಕರೆಕ್ಟ್. ಅದಕ್ಕೆ ಲೇಡೀಸ್ ಯಾರು ಬರ್ತಾ ಇರಲಿಲ್ಲ ಕ್ರಿಕೆಟ್ ಆಡೋದಕ್ಕೆ. ಮಸಲ್ ಟೇರ್ ಆಗುತ್ತೆ, ಅದು ಅನುಭವ. ಒಳ್ಳೆ ಒಳ್ಳೆಯದಾಗಲಿ. ಈ ಒಂದು ಟೂರ್ನಮೆಂಟಲ್ಲಿ ಅಪ್ಪು ಸರ್ನ ಯಾವಾಗಲೂ ನೆನೆಸ್ಕೊಳ್ಳೇಬೇಕು. ಸೀಸನ್ 4 ಆಮೇಲೆ ದಿಲೀಪ್ ಸರ್ನು ಕೂಡ. ಆ್ಯಕ್ಚುಲಿ ನನಗೆ ಈ ಸ್ಮಾಲ್ ಸ್ಕ್ರೀನಲ್ಲಿ ಒಂಥರ ಬ್ರೇಕ್ ಥ್ರೂ ಕೊಟ್ಟಿದ್ದೆ
ದಿಲೀಪ್ ಸರ್ ಪ್ರೊಡಕ್ಷನ್ ಬ್ರಹ್ಮಗಂಟು ಸೀರಿಯಲಲ್ಲಿ ಸೈನ್ ಆಗಿರೋದ್ರಿಂದ ಹಾಗಾಗಿ ನಿಜವಾಗ್ಲೂ ಅವ್ರನ್ನ ಮಿಸ್ ಮಾಡ್ತೀವಿ, ಅಪ್ಪು ಸರ್ನ ಮಿಸ್ ಮಾಡ್ತೀವಿ. ಎಲ್ಲರೂ ನಮ್ಮ ಸ್ನೇಹಿತರೇ, ಎಲ್ಲ ಕ್ರಿಕೆಟ್ ಆಡ್ಕೊಂಡು ಬಂದವರೇ ಎಲ್ಲರೂ ಇಲ್ಲೇ ಅಪ್ಪು ಕಪ್ಪಲ್ಲಿರೋದು. ಎಲ್ರಿಗೂ ಒಳ್ಳೆಯದಾಗಲಿ, ದಿ ಬೆಸ್ಟ್. ಜೈ ಶ್ರೀ. ಇವೆಂಟ್ ಎಲ್ಲರೂ ಜೊತೆಲಿ ಸೇರ್ತೀವಿ, ಅಡ್ಡೆ ಹೊಡಿತೀವಿ, ಅಲ್ಲಲ್ಲಿ ಸ್ಟ್ರಾಟಜಿಗಳು ಮಾಡ್ಕೋತೀವಿ. ಸೊ ಮನೀಶ್ ಆ್ಯಂಡ್ ಐ ಹ್ಯಾವ್ ಅ ಬ್ಯೂಟಿಫುಲ್ ಬಾಂಡ್. ಹೋದ ವರ್ಷದಿಂದ ನಾವು ತುಂಬ ಸ್ಟ್ರಾಟಜಿಗಳು ಮಾಡಿದ್ವಿ. ಈ ವರ್ಷ ನಾವು ಆಲ್ರೆಡಿ ಶುರು ಮಾಡ್ಕೊಂಡಿದ್ವಿ. ಐ ವಿಶ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಚೆನ್ನಾಗಿ ಆಡಿ ಆ್ಯಂಡ್ ಮೇ ದ ಬೆಸ್ಟ್ ಟೀಮ್ ವಿನ್ ಆ್ಯಂಡ್ ವಿ ಆರ್ ದ ಬೆಸ್ಟ್. 3, 2, 1, we are in! ಅಪ್ಪು ಕಪ್ ಸೀಸನ್ 4. ಡೌನ್ ಆಗ್ಬೇಕು ನೀನು, ಡೌನ್ ಆಗ್ಬೇಕು. ರೆಡಿ? ಅದು ಕೌಂಟ್ ಆಫ್ 3, 2, 1, we are in! ರೆಕಾರ್ಡ್ ಆಯ್ತಾ? ಸ್ವಲ್ಪ ಗ್ಯಾಪ್ ಕೊಟ್ರೆ ನಾನು ಹಿಂದೆ ಹೋಗ್ತೀನಿ. ಓಕೆ ಅಲ್ಲಿ ದೊಡ್ಡದಾಗಿ ಲಾಂಚ್ ಮಾಡಿದ್ವಿ ಆ್ಯಂಡ್ ಔಟ್ಡೋರ್ನಲ್ಲಿ ಜನಗಳ ಮುಂದೆ ಎಲ್ಲರಿಗೂ ನಮ್ಮ ಅಪ್ಪು ಕಪ್ ನಡೀತಾ ಇದೆ ಅನ್ನೋ ಪ್ರಚಾರದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ವೇದಿಕೆನ ಸೃಷ್ಟಿ ಮಾಡಿ ಸೀಸನ್ 2 ನಡೆದಿತ್ತು. ಸೀಸನ್ 3 ಹಾಗೇನೆ ಇಲ್ಲಿ ಬರೀ ಅಪ್ಪು ಸರ್ ಅನ್ನೋದು ಅವ್ರಿಗೆ ಆಸೆ ಇತ್ತು, ಹೊರಗಡೆನೂ ಹೋಗ್ಬೇಕು, ಎಲ್ಲರೂ ಕಲಾವಿದರು ಹೋಗ್ಬೇಕು ಅನ್ನೋದು ಅಪ್ಪು ಸರ್ ಆಸೆ. ಸೊ ಅದೇ ರೀತಿ ಹೊರಗಡೆ ಹೋಗಿ ನಾವೆಲ್ಲ ಗೋವಾ 4 ಟೀಮ್ಗಳು ಗೋವಾಗೆ ಹೋಗಿದ್ವಿ. ಫೈನಲ್ಸು, ಸೆಮಿಫೈನಲ್ಸು ಆ್ಯಂಡ್ ರನ್ನರ್ ಅಪ್, ವಿನ್ನರ್ ಅಪ್ಸ್ ಟೀಮ್ಗಳೆಲ್ಲ ಟೋಟಲಾಗಿ 4 ತಂಡಗಳು ನಾವು ಹೊರಗಡೆ ಹೋಗಿದ್ವಿ. ಈ ವರ್ಷದ ವಿಶೇಷ ಪ್ರಮೋಷನ್ಗೆ ಒತ್ತು ಕೊಟ್ಟಿದ್ದೀನಿ ಜಾಸ್ತಿ. ಓನರ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಅವ್ರು ಬಂದ್ರೇ ನಮಗೆ ಟೂರ್ನಮೆಂಟು. ಸೊ ಅವ್ರಿಗೆ ಬ್ರ್ಯಾಂಡಿಂಗ್ ಆಗಿರ್ಬೋದು, ಅವ್ರ ಕಡೆ ಫೋಕಸ್ಸು ಆ್ಯಂಡ್ ಜೊತೆಗೆ ನಮ್ಮ ಅಪ್ಪು ಕಪ್ನ ಪ್ರತಿ ವರ್ಷನೂ ಒಂದೊಂದು ಹಂತದಲ್ಲಿ ರೀಚ್ ಮಾಡೋ ಪ್ರಯತ್ನ ನಮ್ಮದು. ಆ್ಯಂಡ್ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬ ಕ್ಯಾಪ್ಟನ್ಗೂ, ಓನರ್ಗೂ, ಸ್ಟಾರ್ ಅಂಬಾಸಿಡರ್ಸು, ಐಕಾನ್ಗಳಿಗೂ ನನ್ನ ಕರೆಗೆ ಹೋಗ್ಬಿಟ್ಟು ಬರ್ತಾ ಇದ್ದೀರಲ್ಲ, ಅದಕ್ಕೆ ನಿಜವಾಗ್ಲೂ ನಾನು ಚಿರುಣಿ ಆಗಿರ್ತೀನಿ. ಯಾವತ್ತೂ ಕೂಡ ನಿಮ್ಮ ಆಸೆ ನೀವೇನು ಇಟ್ಕೊಂಡು ಬಂದಿರ್ತೀರೋ ಪ್ರತಿಯೊಬ್ರು ಕೂಡ ಅದನ್ನ ಚಾಚು ಚಪ್ಪದೆ ಒಂದು ಚೂರು ಕಳಂಕ ಬರದೆ ಅಪ್ಪು ಕಪ್ನ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಅದನ್ನ ನಾನು ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ ಟೂರ್ನಮೆಂಟ್ ಅಪ್ಡೇಟ್ಸ್ ಅಂದರೆ, ಸೊ 17 ಇಲ್ಲ 18 ಜರ್ಸಿ ಲಾಂಚ್ ಇರುತ್ತೆ. ಅದು ಆದಷ್ಟು ಬೇಗ ನಾನು ತಿಳಿಸ್ತೀನಿ ಎಲ್ಲಿ ಅಂತ. ಆ್ಯಂಡ್ 24, 25, 26 ಟೂರ್ನಮೆಂಟ್ ಡೇಟು. ಸೊ ಅದು ಕೂಡ ವೆನ್ಯೂ ಎಲ್ಲಿ ಅಂತ ನಾನು ತಿಳಿಸ್ತೀನಿ. ಪ್ರತಿ ವರ್ಷನೂ 3 ದಿನ ನಾವೆಲ್ಲ ಮರೆತು ಬರ್ತೀವಿ, ಎಲ್ಲರೂ ಸೇರ್ತೀವಿ, ಒಗ್ಗಟ್ಟಾಗಿ ಆಡ್ತೀವಿ, ಅಪ್ಪು ಸರ್ಗೋಸ್ಕರ ಯೂನಿಟಿ ಗ್ಯಾದರಿಂಗ್ನ ಮೆರಿತೀವಿ. ಸೊ ಎಲ್ಲ ಕ್ಷೇತ್ರದಲ್ಲೂ ಇದೀವಿ ನಾವು. ಒಂದು ಸಿನಿಮಾ ಕಲಾವಿದರಾಗಿರ್ಬೋದು, ಸೀರಿಯಲ್ ಕಲಾವಿದರಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ಆ್ಯಂಡ್ ಪತ್ರಕರ್ತಗಳಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಇಷ್ಟು ಜನಕ್ಕೂ ಕೂಡ ರಿಯಾಲಿಟಿ ಶೋಗಳ ಕಡೆಯಿಂದ ಈ 5 ಇದರಲ್ಲೂ ಯಾಕೆ ಈ 5 ಪಾಯಿಂಟೇ ಯಾಕೆ ಇದು ಇಲ್ಲಿಗೆ ಮಾತ್ರ ಯಾಕೆ ಬೇರೆಯವ್ರಿಗೆ ಯಾಕೆ ಅವಕಾಶ ಇಲ್ಲ ಅಂತಂದರೆ, ಇಷ್ಟು ಕಡೆ ಅಪ್ಪು ಸರ್ದು ಇನ್ವಾಲ್ವ್ಮೆಂಟ್ ಇತ್ತು. ಒಂದಲ್ಲ ಒಂದು ರೀತಿ ಒಬ್ಬೊಬ್ರು ಕನೆಕ್ಟಿವಿಟಿಗಳಿತ್ತು. ಸೊ ಹಾಗಾಗಿ ಈ 5 ಕ್ಷೇತ್ರಕ್ಕೆ ಪ್ರತಿ ವರ್ಷನೂ ಕೂಡ ಎಲ್ಲರನ್ನೂ ಕರಿತಾ ಇದ್ದೀವಿ, ಎಲ್ಲರಿಗೂ ಒಟ್ಟು ಸೇರಿಸ್ತಾ ಇದ್ದೀವಿ. ಅಪ್ಪು ಸರ್ಗೆ ಈ ಮುಖಾಂತರ ಅಪ್ಪು ಸರ್ ಯಾವತ್ತೂ ಚಿರಋಣಿ ನಮ್ಮಲ್ಲಿ. ಖಂಡಿತ ಅವರು ಯಾವತ್ತೂ ನಮ್ಮನ್ನ ಅಗ್ಲಿಲ್ಲ. ಅದಕ್ಕೆ ನಾನು ಯಾವತ್ತೂ ಕೂಡ ಅವ್ರಿಗೆ ಫೋಟೋ ಆಗಲಿ, ಹಾರ ಆಗಲಿ, ಪೂಜೆ ಆಗಲಿ ಆ ಥರದ್ದು ಯಾವತ್ತೂ ನಾವು ನೆನೆಸ್ಕೊಂಡು ಇಲ್ಲ, ಆ ಥರ ಮಾಡೋದು ಇಲ್ಲ ನಾವು. ಸೊ ಅಪ್ಪು ಸರ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ.